2020 ಒಳಗ ಆಸೆ ಐತ್ರಿ ನಂಗ ಮೊದ್ಲು ಇಂಡಿಯನ್ ಆರ್ಮಿ ಟ್ರೈ ಮಾಡ್ತಿದ್ದೆ 4 ವರ್ಷ ಅಲ್ಲ ಅನ್ನೋದೊಂದ್ ಒಳಗ್ ಇದು ಕಾಡಕತ್ತಿ ಆಮೇಲೆ ಫುಲ್ ಖುಷಿ ಫುಲ್ ಖುಷಿ ಅನ್ಸ್ತೈತಿ ಫುಲ್ ಖುಷಿ ಮದ್ವಿ ಮಾಡ್ಕೊಡ್ಬೇಕಲ್ಲ ಇರಕ್ ಒಬ್ಬಾಕಿದಾಳು ಎಲ್ಲಿದಾಳು ಏನು ಹಿಂಗೆಲ್ಲ ಅಂತಿದ್ರು. ನಾನು ಮಾರ್ನಿಂಗ್ 10 ಗಂಟೆಗೆ ಹೇಳ್ತಿದ್ದೇನ್ರಿ. ಫಸ್ಟ್ ಮೈಂಡ್ ಕೂಲ್ ಇಟ್ಕೋತಿದ್ನಿ. ಈಗ ನಾನು ಒಬ್ಬ ಗಂಡ್ ಮಗ ಅದಾನ ಅಂತೇಳಿ ಆಕಿ ಮನ್ಸಿಗೆ ನನಗ್ ಮೊದಲ್ ನಾ ಫಸ್ಟ್ ಅಟೆಂಪ್ಟ್ ಮಾಡ್ಬೇಕಾದ್ರಿ ನಂಗ್ ಐಡಿಯಾ ಅನ್ನೋದು ಒಂದ್ ಸ್ವಲ್ಪ SSCGD ನ ಮಾಡ್ಕೋಬೇಕು ಅನ್ನೋದು ಒಂದ್ ಛಲ ಬಂತ್ರಿ ನನ್ ಒಳಗ. SSC ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿ ನಿಮ್ ಮನಿ ಒಳಗ ನಿಮ್ ಫ್ಯಾಮಿಲಿ ಒಳಗ ಯಾರ್ ಸಪೋರ್ಟ್ ಮಾಡ್ತಿದ್ರ ನಿಂಗೆಲ್ಲ ಹೊರಗೆ ಹೋಗಕ್ಕ ಮಾಡಕ್ಕ? ನಮ್ ಮಮ್ಮಿ ರೀ. ನಿಮ್ ಮಮ್ಮಿ? ಹಾ ರೀ, ನಮ್ ಮಮ್ಮಿ ಬಾಳ ಸಪೋರ್ಟ್ ಮಾಡಾಕ್ರಿ ನನಗ. ನನ್ ಮಗಳು ಜಾಬ್ ಹಿಡಿಬೇಕನ್ನೋ ಆಸೆ ಐತ್ರಿ. ಬಟ್ ಈಗ ರಿಲೇಷನ್ಸ್ ಬಂದ್ ಹೇಳ್ತಾರಲ್ರಿ ಮದ್ವಿ ಮಾಡ್ಬಿಡು ಇನ್ನೇನ್ ಮದ್ವಿ ಆಗಿ ಹೋಗ್ತಾಳ ಹಂಗ ಮದ್ವಿ ಮಾಡ್ಬಿಡು ಹಂಗ ಹಿಂಗ ಅಂತಿದ್ದಾರಿ ಪಾಪ. ಅಂದ್ರೆ ಎಷ್ಟು ವರ್ಷದ ಜರ್ನಿ ಐಪಿನಿ ಇವಾಗ SSCGD ಈ ವರ್ಷ 2026 ಒಳಗ ನಿಮ್ದೆಲ್ಲಾನು ಪ್ರೊಸೆಸ್ ಕ್ಲಿಯರ್ ಆಗಿದೆ? ಒಂದು 3 ವರ್ಷದ ಜರ್ನಿ ರೀ. ಮದ್ವಿ ಆಗ ಅಂತೇಳಿ ಒಂದ್ ಸ್ವಲ್ಪ ಇರೋದಾರಿ ಕಿರ್ಕುರಿ ಇರ್ತಿತ್ರಿ ಸ್ವಲ್ಪ. ಅಂದ್ರ ಮದ್ವಿ ಆಗ ಹಂಗ ಹಿಂಗ ಸ್ವಲ್ಪ ಮೆಂಟಲಿ ನಾನು ಸ್ವಲ್ಪ ಡಿಪ್ರೆಷನ್ ಹೋಗ್ತಿದ್ದೇನ್ರಿ. ಎಕ್ಸಾಮ್ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರ ನನ್ ಮದ್ವಿ ಮಾಡ್ಬಿಡ್ತಾರ. ನನಗ್ರಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ಯಾರ್ರಿ, ಮನ್ಯಾನವ್ರು ಸಪೋರ್ಟ್ ಮಾಡ್ಯಾರ್ರಿ. ಈಗ ಬಿದ್ನಿ ಅಂದ್ರ ನನ್ ಲೈಫ್ ಒಳಗ್ ನಾ ಏನ್ ಮಾಡ್ದಂಗ ಇಷ್ಟು ದಿವಸ ನಾ ಪ್ರಯತ್ನ ಪಟ್ಟನ್ರಿ ಅದೆಲ್ಲ ವೇಸ್ಟ್ ಆಗಿ ಹೋಗೈತಿ. ಹಾ ಇವ್ರೆಲ್ಲಾ ಅಂದಾರ ನನಗ ಮಾಡ್ಬೇಕ್ ನಾನ ಹಿಂಗೆಲ್ಲಾ ಅನಸ್ತಿದ್ರಿ. ಫಸ್ಟ್ ರೀ ಪಪ್ಪ ಕನ್ವಿನ್ಸ್ ಮಾಡ್ತಿದ್ದೇನ್ರಿ. ಪಪ್ಪಾಗ ನಂಬಿಕೆನೇ ಇಲ್ಲ ಆಗಿತ್ರಿ. ನಾ ಬಾಳ ವರ್ಷದಿಂದ ಫೇಲ್ ಹಾಕೊಂಡ ಬಂದೇನ್ರಿ. ನಾನ್ ಡಿಗ್ರಿ ಡ್ರಾಪ್ ಔಟ್ ಮಾಡೀನಿ ಇದನ್ನೆಲ್ಲಾ ಹೇಳೇ ಇಲ್ರಿ. ಸ್ಟಾರ್ಟಿಂಗ್ ರೀ ನಂಗ್ ಏನ್ ಸ್ಟಡಿ ಮಾಡ್ಬೇಕಂತಾನ ಗೊತ್ತಿಲ್ಲ. ಮೆಡಿಕಲ್ದಾಗ ಯಾರು ಕಿರಿಕಿರಿ ಮಾಡಂಗಿಲ್ರಿ ನಿಮಗ. ಅಂದ್ರೆ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರ? ಒಂದ್ ಸ್ವಲ್ಪ ಮೋಟಿವೇಟ್ ಮಾಡ್ತಿರ್ತಾರ, ಏನಾಗಲ್ಲ ಕೂಲ್ ಆಗಿರ ಹಂಗೆಲ್ಲಾ ಮೋಟಿವೇಟ್ ಮಾಡ್ತಿರ್ತಾರ. ಆತರ ಏನಿಲ್ಲ. ಇದೆಲ್ಲ ನಮ್ದು ಮೆಡಿಕಲ್ ಕರೆಕ್ಟ್ ಆಗಿರ್ಬೇಕು. ಕಣ್ಣುಗಳು ಏನಿರ್ತಾವ ಯಾವ ತರ ಇರ್ತವೆ 6x6 ಆಗಿರ್ಬೋದು, ಐ ರೊಟೇಷನ್ ಆಗಿರ್ಬೋದು, ನಮ್ಮ ಹಲ್ಲುಗಳಾಗಿರ್ಬೋದು. ನೆಕ್ಸ್ಟ್ ನಮ್ಮ ಕೈ ಒಳಗೆ ಏನ್ ಚೆಕ್ ಮಾಡ್ತಾರ, ನಾಕ್ನಿ ಯಾವ ತರ ಇರ್ತದ ಏನು ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಐಡಿಯಾ ಕೊಡ್ಲಾ ನಿಂಗೆ ಗೊತ್ತಿದ್ದಿದೆ? ಪ್ರೆಗ್ನೆನ್ಸಿ ಅದ, ಪ್ರೆಗ್ನೆನ್ಸಿ ನಾನ್ ಪ್ರೆಗ್ನೆನ್ಸಿ ಚೆಕ್ ಮಾಡ್ತಾರಿ. ಅದು ಹೇಳೋದೇ ಇಲ್ರಿ. ಅವರು ಮಿಡಲ್ ಇದೇನು ಮತ್ತ ಹಿಂಗ್ರಿ ಡೈರೆಕ್ಷನ್ಸ್ ಕೇಳ್ತಾರ. ಯಾಕಡೆ ಹೋಗಿ ಡೈರೆಕ್ಷನ್ ಮತ್ತ ಯು ಉಲ್ಟಾ ಯು ಸೈಡ್ ವ್ಯೂ ಇವೆಲ್ಲ ಕೇಳ್ತಾರಿ. ಕಣ್ಣಿಗೊಂದು ಮೋಸ್ಟ್ ಇಂಪಾರ್ಟೆಂಟ್ ರೀ. ನಮಸ್ಕಾರ ಮೇಡಮ್. ಇವಾಗ ನಿಮ್ ಮಗಳದ SSCGD ಎಕ್ಸಾಮ್ ಕ್ಲಿಯರ್ ಮಾಡಿ ಇನ್ನ ಸ್ವಲ್ಪ ದಿನದಾಗ ಆರ್ಡರ್ ಕಾಪಿ ಬರ್ತೈತಿ, ಸ್ವಲ್ಪ ದಿನದಾಗ ಜಾಯ್ನಿಂಗ್ ಆಗ್ತಾರ್ರಿ. ನಿಮ್ಗೆ ಏನ್ ಅನ್ಸಾಯ್ತ್ರಿ? ಫುಲ್ ಖುಷಿ ಫುಲ್ ಖುಷಿ ಅನ್ಸ್ತೈತಿ. ಇಷ್ಟೆಲ್ಲ ಒಬ್ಬಕ್ಕೆ ಮಗಳನ್ನ ಇಷ್ಟ ದಿನ ಎಲ್ಲ ಕಲಿಸಿ ಮಾಡಿ ಸಣ್ಣಾಗಿದ್ದರಿಂದ ದೊಡ್ಡವ್ರು ಮಾಡಿದ್ರಿ. ಇವಾಗ ಕಳ್ಸ್ಬೇಕಾರೆ ಏನ್ ಅನ್ಸೈತ್ರಿ ನಿಮಗ ಹೊರಗ್ ನೌಕರಿಗೆ? ನನಗ ನಾವು ದೇಶ ಸೇವೆ ಬಂದ ನನ್ ಮಗಳು ಮಾಡ್ತಾ ಅತ್ಲೆ ಫುಲ್ ಹೆಮ್ಮೆಲೆ ಹೇಳ್ಕೊತೇನ್ರಿ ಸರ್. ಅಂದ್ರೆ ನಾನು 3 ಜನ ಮಕ್ಕಳ್ರಿ. ನನಗ 2 ಗಂಡ್ ಮಕ್ಳು, ಒಬ್ಬ ಹೆಣ್ ಮಗಳು. ನಾ 3 ಮಂದಿನ ಸಮನಾಗಿ ಬೆಳೆಸೇನ್ರಿ. 3 ಜನನು ನನಗೆ ಇದು ಹೆಣ್ಣ ಐತಿ ಭಾವನೆ ಬಂದೇ ಇಲ್ಲ. ಆಕಿ ಹೆಣ್ ಡ್ರೆಸ್ ನ ಇನ್ನೂರ್ಗು ಒಂದು ತಂದು ಇಲ್ಲ. 3 ಮಂದಿಗೆ ತಂದ್ರ ಗಂಡ್ ಡ್ರೆಸ್ ಹತ್ರದು ಗಂಡ್ ಮಗನ್ ತರನ ಆಕಿಗೆ ನಾನು ಒಬ್ಬ ಗಂಡ್ ಮಗ ಅದಾನ ಅಂತೇಳಿ ಆಕಿ ಮನ್ಸಿಗೆ ಅನ್ಸ್ಬೇಕು. ಹೆಣ್ ಹತ್ತ ಆಕಿ ಯಾವಾಗೂ ಅನಸ್ಬಾರ್ದು. ಆ ತರ ನಾ ಮಾಡಿದ್ರಿ. ನೀವ್ ಈ ತರ ಬೆಳೆಸ್ಬೇಕಾರ ಊರಾಗಿನ ಮಂದಿ ಏನಾರು ಅಂತಿದಿರ್ಬೇಕಲ್ಲ? ಸಾಕಷ್ಟು ಜನ ರೀ. ಯಾಕ್ ಬೇಕು ಹೆಣ್ಮಕ್ಳಾಗೆ ಇರ್ಬೇಕು, ಕಾಯ್ಬೇಕು, ಪಾಲಿಟಿಕ್ಸ್ ಮಾಡ್ತಾಳ, ಮಗಳನ್ನ ಹೋಗ್ಬೇಕು, ಎಲ್ಲೆಲ್ಲಿಗೆ ಇದನ್ನ ಕಿಟ್ಟಾಳ, ಈ ನಮ್ಮ ಕಲಿಯುಗದಾಗ ನಮ್ಮ ಸಮಾಜದಾಗ ನೌಕರಿ ಮಾಡೋದು ಅಷ್ಟ್ರಾಗ ಐತಿ ಹಿಂಗೆಲ್ಲಾ ಮಾತಾಡ್ತಿದ್ರಿ. ನಾ ಏನು ತಿಳಿಕೊಟ್ಟಿಲ್ಲ. ಇವಾಗ ಮಗಳದ್ದು ನೌಕರಿ ಆದಂತರ ಅವರೆಲ್ಲ ಮಾತಾಡಿದವರೆಲ್ಲ ಏನಂತಾರ ಇವಾಗ? ಈಗ ಎಲ್ಲಾರು ಆಕಿ ಮಾತಾಡ್ಸಲಾರ್ದವ್ರುನು ಇವತ್ತ ಕರೆದ್ ಸನ್ಮಾನ ಮಾಡೋದು. ಮತ್ತ ಇದೊಂದು ನಮ್ಮೂರಿಗೆ ಹೆಮ್ಮೆ ತಂದಿ, ನಮ್ಮೂರಿಗೆ ಕೀರ್ತಿ ತಂದಿ ಅಂತ ಅನ್ನೋದು. ಮತ್ತ ಆಕಿ ಕಟೌಟ್ರ್ ಹಾಕೋದು. ಈ ತರ ಎಲ್ಲಾ ಸಮಾಜದವರೆಲ್ಲಾ ಕೂಡಿ ಒಂಥರ ಆಕಿ ಜಾತ್ರೆನ ಸಂಭ್ರಮ ಮಾಡ್ಯಾರ. ಇವಾಗ ನೆಕ್ಸ್ಟ್ ಈಗ ನಿಮ್ ಮಗಳಿಗೆ ನೀವ್ ಹೆಂಗ್ ರೆಡಿ ಮಾಡತ್ತೀರಿ, ನೆಕ್ಸ್ಟ್ ಅದರ ತರ ಬೇರೆದವ್ರ ಹೆಣ್ಮಕ್ಳ ಅವರು ಕೂಡ ಈ ತರ ಹೋಗೋರಿದ್ರಂದ್ರ, ಈ ತರ ನೌಕರಿ ಹೋಗೋರಿದ್ರಂದ್ರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೈಲಿ ಆದಷ್ಟು ಸಹಾಯ ಮಾಡಿ ಪ್ರತಿಯೊಂದು ಮನೆಗೂ ಹೆಣ್ ಈ ತರ ದೇಶ ಕಾಯ್ಲತ್ತೆ ನಾನು. ಇವಾಗ ನಿಂಗ್ ನೆಕ್ಸ್ಟ್ ಇದು SSCGD ಈ ತರ ಸೆಲೆಕ್ಷನ್ ಪ್ರೊಸೆಸ್ ಇರ್ತದ, ಈ ರೀತಿ ಜಾಬ್ ಇರ್ತದ. ಇದೇ ರೀತಿಯಾಗಿರ್ತಕ್ಕಂಥ ಯೂನಿಫಾರ್ಮ್ ಜಾಬ್ಗೆ ನಿಂಗ್ ಹೋಗ್ಬೇಕಂತಕ್ಕಂಥ ಆಸೆ ಯಾವಾಗಿಂದ ಬಂತಪ್ಪ? ನಂದ 2020 ಒಳಗ ಆಸೆ ಐತ್ರಿ ನಂಗ. ಮೊದಲ್ರಿ ನಾನು ಇಂಡಿಯನ್ ಆರ್ಮಿ ಟ್ರೈ ಮಾಡ್ತಿದ್ದೇನ್ರಿ. ಅದ ಇಂಡಿಯನ್ ಆರ್ಮಿ ಏನಿತ್ರಿ ಮೊದಲ್ ಪರ್ಮನೆಂಟ್ ಇತ್ರಿ. ಅದ ಆಮೇಲೆ ಅಗ್ನಿವೀರ ಐತ್ರಿ. ಅಗ್ನಿವೀರಾಗನ ಸ್ವಲ್ಪ್ರಿ
4 ವರ್ಷ ಅಲ್ಲ ಅನ್ನೋದೊಂದ್ ಒಳಗ್ ಇದು ಕಾಡಕತ್ರಿ. ಆಮೇಲ್ ನಂಗ್ ಇನ್ನೊಂದ್ ಗೊತ್ತಾತ್ರಿ, ನಾವ್ SSC ಮೂಲಕನು ನಾವ್ ಆರ್ಮಿ ಅಂತೇಳಿ ಅನ್ನೋದ್ರು ಹೋಗ್ಬೋದ್ ಅಂತೇಳಿ. ಅದಕ್ಕಾಗಿ ನಾನು SSC ಟ್ರೈ ಮಾಡಕ್ ಮಾಡಕ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ. ಆ ನಂತರ ನಿಂಗ SSC ಗೆ ವಾಪಸ್ ಇಲ್ಲಿ ಬಂದ ನಂತರ ಇದು ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಹೆಂಗಿರ್ತದ ಏನಿರ್ತದ ಅನ್ನೋದ್ರ ಬಗ್ಗೆ ಐಡಿಯಾ ಇತ್ತು ನಿಮಗ? ನನಗ್ ಮೊದಲ್ ನಾ ಫಸ್ಟ್ ಅಟೆಂಪ್ಟ್ ಮಾಡ್ಬೇಕಾದ್ರಿ ನಂಗ್ ಐಡಿಯಾ ಅನ್ನೋದ್ ಒಂದ್ ಸ್ವಲ್ಪ ಇರ್ಲಿಲ್ರಿ. ನಾನ ಸುಮ್ ಹೋಗಿ ಎಕ್ಸಾಮ್ ಬರ್ದ್ ಬಂದಿದ್ನಿ ಅಷ್ಟೇ ರೀ. ಅದನ್ನ ಫಸ್ಟ್ ಅಟೆಂಪ್ಟ್ ನಂದು ಫ್ರೆಂಡ್ ಪಾಸ್ ಆಗಿದ್ರಿ, ನಂದು ಆಗಿರ್ಲಿಲ್ರಿ ಅಷ್ಟೇ ರೀ. ಅದಾದ್ಮೇಲ್ರಿ ಇದ SSC GD ನ ಮಾಡ್ಕೋಬೇಕ ಅನ್ನೋದು ಒಂದ್ ಛಲ ಬಂತ್ರಿ ನನ್ ಒಳಗ. ಅದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದೇನ್ರಿ. ಈಗ ಓಕೆ, ಇವಾಗ ನಿಂಗೆ SSC GD ಮಾಡ್ಬೇಕು ಅನ್ನೋ ಛಲ ಬಂತು, ಎಲ್ಲ ಬಂತು. ಇವಾಗ ಮನೆ ಒಳಗ ನಿನ್ ಹೊರಗ್ ಕಳ್ಸಾಕ ಎಲ್ಲ ಯಾರು ಸಪೋರ್ಟ್ ಮಾಡ್ತಿದ್ರು? ಈಗ ಅಂದ್ರೆ SSC GD ಎಕ್ಸಾಮ್ ಪಾಸ್ ಆಗಿದೆ ಅಂದ್ರೆ ಇದು ಅಷ್ಟು ಈಸಿ ಆಗಿರ್ತಕ್ಕಂಥ ಎಕ್ಸಾಮ್ ಇರೋದಿಲ್ಲ. ಫಿಸಿಕಲು ಟಫ್ ಇರ್ತದ. ನೆಕ್ಸ್ಟ್ ಮೆಡಿಕಲ್ ಒಳಗೂ ಸಿಂಪಲ್ ಪಾಯಿಂಟ್ಸ್ ಒಳಗ ಹೊರಗೆ ಹಾಕುವಂತ ಸಾಧ್ಯತೆಗಳು ಇರ್ತಾವ. ಆದ್ರೂ ಇದಕ್ಕೆ ನಿಂಗ ಫ್ಯಾಮಿಲಿ ಸಪೋರ್ಟ್ ಇದ್ರನ ಇಷ್ಟೆಲ್ಲ ಮನಿ ಬಿಟ್ಟು ಹೋಗಿ 6 ತಿಂಗಳು 7 ತಿಂಗಳು ಪ್ರಿಪರೇಷನ್ ಮಾಡಿದ್ರನ ನೀ ಇಂಥ ಎಕ್ಸಾಮ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಬೋದು. ನಿಮ್ ಮನಿ ಒಳಗ ನಿಮ್ ಫ್ಯಾಮಿಲಿ ಒಳಗ ಯಾರು ಸಪೋರ್ಟ್ ಮಾಡ್ತಿದ್ರ ನಿಂಗೆಲ್ಲ ಹೊರಗೆ ಹೋಗಕ್ಕ ಮಾಡಕ್ಕ? ನಮ್ ಮಮ್ಮಿ ರೀ. ನಿಮ್ ಮಮ್ಮಿ? ಹಾ ರೀ, ನಮ್ ಮಮ್ಮಿ ಬಾಳ ಸಪೋರ್ಟ್ ಮಾಡಾಕ್ರಿ ನನಗ. ಹಂಗಂದ್ರ ರೀ ನಮ್ ಪಪ್ಪಾ ಒಂದೊಂದ್ಸಲ ಅಣ್ಣವ್ರಿ, ಅಂದ್ರ ಈಗ ರಿಲೇಷನ್ಸ್ ಬಂದ್ ಹೇಳ್ತಾರಲ್ರಿ ಮದ್ವಿ ಮಾಡಾಕಿದ್. ಹಾ, ಆ ಮದ್ವಿ ಮಾಡ ಅನ್ನೋದಕ್ರಿ ಅವ್ರ ಬ್ಯಾಡ್ ಬಿಡು ಇನ್ನೇನ್ ಮದ್ವಿ ಆಗಿ ಹೋಗ್ಕಾಳ, ಹಂಗ ಮದ್ವಿ ಮಾಡ್ಬಿಡು ಹಂಗ ಹಿಂಗ ಅಂತಿದ್ದಾರಿ ಪಪ್ಪಾ. ಅಂದ್ರ ಪಪ್ಪಾಗ ಒಳಗ್ ಆಸೆ ಐತ್ರಿ ನನ್ ಮಗಳು ಜಾಬ್ ಹಿಡಿಬೇಕನ್ನೋ ಆಸೆ ಐತ್ರಿ. ಬಟ್ ಆದ್ರೂನು ರೀ ಅದ ಈಗ ಮಂದಿ ಮಾತಿರ್ತೈತಲ್ರಿ, ಅದಕ್ಕ ಎಷ್ಟ್ ವರ್ಷ ಅಂತಿಕಿ ಪ್ರಿಪೇರ್ ಮಾಡ್ತಾಳ, ಸುಮ್ಮ ಮದ್ವಿ ಮಾಡ್ಬಿಡೋನು ಹಿಂಗ ಇಂಟೆನ್ಷನ್ ಇತ್ರಿ ಪಪ್ಪಾಗ. ಅದಕ್ಕೆಲ್ಲಾ ನಮ್ಮ ಅಮ್ಮ ಸಪೋರ್ಟ್ ಮಾಡ್ಯಾರಿ. ಹೋಗು ಮಾಡು ಇದನ್ನೆಲ್ಲ ನಮ್ಮ ಮಮ್ಮಿನ ಬಾ ಸಪೋರ್ಟ್ ಮಾಡ್ಯಾರ. ಇದು ಎಷ್ಟು ವರ್ಷದ ಜರ್ನಿ ಐಪಿ? ಇವಾಗ SSC GD ಈ ವರ್ಷ 2026 ಒಳಗ ನಿಂದೆಲ್ಲಾನು ಪ್ರೊಸೆಸ್ ಕ್ಲಿಯರ್ ಆಗಿದೆ. ಈಗ ಜಾಯಿನಿಂಗ್ ಲೆಟರ್ ಬರ್ತಾ ಇದೆ. ಆದ್ರೆ ಇದಕ್ಕಿಂತ ಮುಂಚೆ ನಿಂದ ಎಷ್ಟು ವರ್ಷದ ಜರ್ನಿ ಇದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದ? ನಂದು 3 ವರ್ಷದ ಜರ್ನಿ ರೀ. 3 ವರ್ಷದ ಜರ್ನಿ. ಫಸ್ಟ್ ಈ 3 ವರ್ಷದ ಜರ್ನಿ ಒಳಗ ಯಾವಾಗಾದ್ರೂ ನಿಮ್ ಮನಿ ಒಳಗ ನಿಮ್ ಫ್ಯಾಮಿಲಿ ಒಳಗ ನಿಂದ ಮದ್ವಿ ಮಾಡ್ಬೇಕಂತೇಳಿ ಅಥವಾ ನೀ ಇದನ್ನ ಬಿಟ್ಟು ಬ್ಯಾರೇದ್ ಮಾಡಂತೇಳಿ ಜಗಳದು ಆಗಿತ್ತೇನೆ? ಇದ್ ಬಿಟ್ ಬ್ಯಾರೆ ಮಾಡ ಅಂದ್ರೆ ಗೊತ್ತಿಲ್ರಿ ನನ್ ಪೇರೆಂಟ್ಸಿಗೆ. ಬಟ್ ಮದ್ವಿ ಆಗಂತೇಳಿ ಒಂದ್ ಸ್ವಲ್ಪ ಇರೋದಾರಿ ಕಿರ್ಕುರಿ ಇರ್ತಿತ್ರಿ ಸ್ವಲ್ಪ. ಅಂದ್ರ ಮದ್ವಿ ಆಗ ಹಂಗ ಹಿಂಗ ಸ್ವಲ್ಪ ಮೆಂಟಲಿ ನಾನು ಸ್ವಲ್ಪ ಡಿಪ್ರೆಷನ್ ಹೋಗ್ತಿದ್ದೇನ್ರಿ ಮದ್ವಿ ಅಂದ್ರ. ಈಗ ನಂಗೂ ಅನ್ಸದ್ರಿ ನಾ ಈಗ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರ ನನ್ ಮದ್ವಿ ಮಾಡ್ಬಿಡ್ತಾರ, ಹಿಂಗೆಲ್ಲಾ ಅನಸ್ತಿತ್ರಿ ನನಗ. ನಿಂಗ ಇವಾಗ ಫಸ್ಟ್ ಅಟೆಂಪ್ಟ್ ಒಳಗ ಏನೋ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಯ್ತು, ಒಂದ್ ಅಟೆಂಪ್ಟ್ ಒಳಗ ಸ್ಕೋರ್ ಕಮ್ಮಿ ಆಯ್ತು, ಹಿಂಗೆಲ್ಲ ಇತ್ತು ಸಿಚುವೇಶನ್. ಅವಾಗ ನೀ ಡಿಪ್ರೆಷನ್ ಹೋಗ್ತಿದ್ದಿ. ಅವಾಗ ನೀ ವಾಪಸ್ ಮತ್ತೆ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕಂತಕ್ಕಂಥದ್ದು ಮೋಟಿವೇಶನ್ ಯಾರಿಂದ ಸಿಕ್ತಿತ್ತು? ಯಾರು ನಿಂಗೆ ಸಪೋರ್ಟ್ ಮಾಡ್ತಿದ್ರು? ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಿದ್ರು? ಮನೆಯವ್ರ ಸಪೋರ್ಟ್ ಮಾಡ್ತಿದ್ರು? ನನಗ್ರಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ಯಾರ್ರಿ, ಮನ್ಯಾನವ್ರು ಸಪೋರ್ಟ್ ಮಾಡ್ಯಾರ್ರಿ. ಹೆಂಗಂದ್ರ ರೀ ನಾವ್ ಪ್ರತಿ ಒಂದ್ಸಲ ಬಿದ್ದಾಗುನು ರೀ ಹಿಂದ್ ನಂಗ ಏನ್ ಅನ್ಸೋದು, ನಾ ಈಗ ಬಿದ್ನಿ ಅಂದ್ರ ನನ್ ಲೈಫ್ ಒಳಗ್ ನಾ ಏನ್ ಮಾಡ್ದೆ, ಇಷ್ಟು ದಿವಸ ನಾ ಪ್ರಯತ್ನ ಪಟ್ಟನ್ರಿ ಅದೆಲ್ಲ ವೇಸ್ಟ್ ಆಗಿ ಹೋಗೈತಿ. ಈಗ ಈಗ ನಾ ಇಷ್ಟೆಲ್ಲಾ ಪ್ರಿಪೇರ್ ಮಾಡಿ ಮದ್ವೆ ಆದ್ನಂದ್ರ ಊರಾಗೂ ನನಗ್ ಅನ್ನಕತ್ತಾರ, ಇಷ್ಟ ದಿವ್ಸ ಕಲ್ತು ಈಗ ಬಿಡ್ತು ನೋಡು ಏನು ಆಗಿಲ್ಲ ಹಂಗ ಹಿಂಗ ಅಂತೇಳಿ ಬಾಳ ಅಂಗಿಸ್ತಾರ್ರಿ. ಅದಕ್ಕ ನಂಗೂ ಒಂದ್ ಸ್ವಲ್ಪ ಮೋಟಿವೇಟ್ ಆಕಿತ್ರಿ. ನಾ ಫೇಲ್ ಆದಾಗೊಮ್ಮೆ ಇವ್ರೆಲ್ಲಾ ಅಂದಾರ ನನಗ ಮಾಡ್ಬೇಕ್ ನಾನ, ಹಿಂಗೆಲ್ಲಾ ಅನಿಸ್ತಿದ್ರಿ. ಈಗ ಎಷ್ಟೋ ಜನ ಮಹಿಳಾ ಅಭ್ಯರ್ಥಿಗಳು ಪ್ರಿಪರೇಷನ್ ಮಾಡ್ತಿರ್ತಾರ. ಇವಾಗ ನೀನು ಪ್ರಿಪೇರ್ ಮಾಡ್ತಿದ್ದಿ, ಫಸ್ಟ್ ಅಟೆಂಪ್ಟ್ ಒಳಗ್ ಆಗ್ಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಒಳಗ ನೀವ್ ಟ್ರೈ ಮಾಡ್ಬೇಕಂತ ಅನಿಸ್ತು. ಆದ್ರೆ ನೀ ಇಂಥ ಸಿಚುವೇಶನ್ ಒಳಗ ಮನೆಗಿನವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡ್ತಿದ್ದಿ? ನಂಗೆ ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡ್ರಿ, ನಾ ಇನ್ನೊಂದ್ ಚಾನ್ಸ್ ಕೊಡ್ರಿ ನಂಗ ಅಂತೇಳಿ ಯಾರನ್ನ ಕನ್ವಿನ್ಸ್ ಮಾಡ್ತಿದ್ನಿ ಮನೆಯೊಳಗ? ನಾನ್ರಿ ಮಮ್ಮಿಗ್ ಫಸ್ಟ್ ರೀ ಪಪ್ಪಾ ಕನ್ವಿನ್ಸ್ ಮಾಡ್ತಿದ್ದೇನ್ರಿ. ಪಪ್ಪಾ ಕನ್ವಿನ್ಸ್ ಮಾಡಿ ಆಮೇಲೆ ಮಮ್ಮಿಗೆ ಒಂದ್ ಸ್ವಲ್ಪ ಮಮ್ಮಿ ಅವ್ರ ಅರ್ಥ ಮಾಡ್ಕೋತಿದ್ರಿ. ಪಪ್ಪಾಗ ಸ್ವಲ್ಪ ಕನ್ವಿನ್ಸ್ ಮಾಡ್ತೀನಿ, ನಾ ಮಾಡ್ಕೋತೀನಿ ಪಪ್ಪಾ ಹಂಗ ಹಿಂಗ ಅಂತೇಳಿ. ನಮ್ ಪಪ್ಪಾಗ ನಂಬಿಕೆನೇ ಇಲ್ಲ ಆಗಿತ್ರಿ. ನಾ ಭಾಳ ವರ್ಷದಿಂದ ಫೇಲ್ ಹಾಕೊಂಡ ಬಂದೇನ್ರಿ. ಅವ್ರಿಗೆ ಹೆಂಗ್ ನಂಬಿಕೆ ಹುಡ್ತದ ಹೇಳ್ರಿ ನನ್ ಮೇಲೆ? ಆದ್ರೂನು ರೀ ಏನೋ ಹೋಗ್ಲಿ ಆಕೈತಿ ಅಂತೇಳಿ ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರಿ. ಈಗ ಎಷ್ಟೋ ಜನ ಲೇಡೀಸ್ ಅವ್ರಿಗೂ ಒಂದು ಆಸೆ ಇರ್ತೈತಿ, ಮಾಡ್ತಾನೋ ಧೈರ್ಯ ಇರ್ತೈತಿ, ಆದ್ರೆ ಸ್ವಲ್ಪ ಪಾಯಿಂಟ್ ಒಳಗ ಮಿಸ್ ಆಗಿರ್ತೈತಿ. ಅಂತವ್ರಿಗೆ ನೀ ಏನಾರ ಒಂದು ಸಜೆಷನ್ ಹೇಳಕ್ ಇಷ್ಟಪಡ್ತೀನಿ. ಮನೆಯೊಳಗ ನಾವ್ ಯಾವ ತರ ಕನ್ವಿನ್ಸ್ ಮಾಡ್ಬೇಕು? ನೀನು ಅಂತ ಸಿಚುವೇಶನ್ ಎಲ್ಲ ಇವಾಗ ಫೇಸ್ ಮಾಡಿದಿ, ಏನ್ ಅನಿಸ್ತದ? ನೀ ಏನ್ ಹೇಳಕ್ ಇಷ್ಟಪಡ್ತಿ ಅವ್ರಿಗೆ? ಫೇಲ್ಯೂರ್ನ ಅಂದ್ರ ಇವಾಗ ನಾವ್ ಎದ್ರೋಗರ ಫೇಲ್ ಆಗ್ತೀವಿ. ಇವಾಗ ನಂದು ಲಾಸ್ಟ್ ಇಯರ್ 1 ಮಾರ್ಕ್ಸ್ ಇಂದ ಫೇಲ್ ಆಯ್ತ. ನಾನು ನಮ್ ಪೇರೆಂಟ್ಸಿಗೆ ಅನ್ಸುದ ಇನ್ನೇನ್ ಆಗಲ್ ಬಿಡಕಿದೆ, ಫೇಲ್ ಆಯ್ತಂದ್ರ ಅದ ಪಾಯಿಂಟ್ ನಾಗ ಇನ್ನೊಮ್ಮೆ ಫೇಲ್ ಆಗ್ತಾಳ ಹಿಂಗ ಅನ್ಸುದ ಅವ್ರಿಗೆ. ಹಂಗಂತೇಳಿ ನಾವ್ ಸುಮ್ಮ ಕುಂದ್ರದಲ್ಲ. ಆಕೈತ್ ಮಮ್ಮಿ ಈ ಸಲ ಆಗಿಲ್ಲ ಅಂದ್ರ ಮುಂದಿನ ಸಲ ಆಕೈತ್, ನಾ ಬ್ಯಾರೆದಾರ ಟ್ರೈ ಮಾಡತನ ಜಾಬ್ ಅಂತ ಹೇಳ್ಬೇಕು. ಇಲ್ಲ ಅಂದ್ರ ಗೊತ್ತೈತ್ಲಾ ಲೈಫ್ ಸ್ಪಾಯ್ಲ್ ಆಗೋಕೈತಿ. ಓಕೆ, ನೆಕ್ಸ್ಟ್ ಇವಾಗ ಈ SSC GD ಎಕ್ಸಾಮ್ ಎಲ್ಲ ಬರೀತಿರ್ತೀರಿ. ಬರಕ್ ಹೋಗ್ಬೇಕಾರ ಇವು ಸೆಂಟರ್ಗಳು ಸಮೀಪ ಇರಲ್ಲ. ಸೊ ಬೆಂಗಳೂರ
ಹಿಂಗೆಲ್ಲ ಇರ್ತದ. ಅವಾಗೆಲ್ಲ ಹೋಗ್ಬೇಕಾಗಿತ್ತು, ಟ್ರಾವೆಲಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಒಬ್ಬಕ್ಕಿನ ಹೋಗ್ತಿದ್ಯೋ ಅಥವಾ ನಿಮ್ ಮನ್ಯಾಗ ಪೇರೆಂಟ್ಸ್ ಬರ್ತಿದ್ರು, ಹೆಂಗಿತ್ತು ಅವಾಗೆಲ್ಲ ಟ್ರಾವೆಲಿಂಗ್ ಜರ್ನಿ ಎಲ್ಲ? ನಾನ್ರಿ ಒಬ್ಬಕ್ಕೆ ಹೋಗಕ್ ಬಾಳ ಇಷ್ಟ ಪಡ್ತಿದ್ದೇನ್ರಿ. ಮನ್ಯಾಗ ಅಂದ್ರ ಮನ್ಯಾನವ್ರಿಗೆ ಯಾಕೆ ತ್ರಾಸ್ ಕೊಡೋದು. ನಾವ್ ಈಗ ನೋಡು ನಮ್ದ್ ಇರ್ತೈತ್ರಿ, ನಾವ್ ಜಾಬ್ ಮಾಡ್ಕೋಬೇಕು, ಅದ್ ನಮ್ದ್ ಇರ್ತೈತ್ರಿ, ಅದನ್ನ ನಾವ ಮಾಡ್ಬೇಕ್ರಿ. ನಮ್ ಪೇರೆಂಟ್ಸ್ ಯಾಕೆ ಬರ್ಡನ್ ಕೊಡೋದ್ರಿ. ಅವ್ರನ್ನ ಕರ್ಕೊಂಡ್ ಹೋಗಿ ಅವ್ರನ್ನ ಇದನ್ ಮಾಡಿ, ಅವ್ರು ಅಲ್ಲಿ ಪಾಪ ಬೆಂಗ್ಳೂರ್ ಅಂದ್ರೆ ಏನ್ ಸಣ್ಣ ಜಾಗ ಅಲ್ರಿ, ಅದ ಬಹಳ ದೂರ ಜಾಗ. ಅಲ್ಲಿ ನನ್ ಪೇರೆಂಟ್ಸ್ ಕರ್ಕೊಂಡ್ ಹೋಗಿ ಪಾಪ ಅವ್ರು ಸ್ಟ್ರೆಸ್ ಆಗಿ ಅವ್ರ ಹೆಲ್ತ್ನು ಸ್ವಲ್ಪ ಇಶ್ಯೂ ಆಗುದ್ರಿ. ಸೊ ನಾವ್ ಒಬ್ಬೊಬ್ರ ಹೋಗು ಚಲೋರಿ, ಆದ್ರೆ ಫ್ರೆಂಡ್ಸ್ ಇರ್ತಾರಲ್ರಿ, ಫ್ರೆಂಡ್ಸ್ನು ಕರ್ಕೊಂಡ್ ಹೋಗ್ಬೋದು. ನೀ ಪ್ರತಿ ಸಲನು ಒಬ್ಬಕಿನ ಹೋಗ್ತಿದ್ಯೋ ಅಥವಾ ನಿಮ್ ಮಮ್ಮಿ ಪಪ್ಪ ಯಾರು ಬರ್ತಿದ್ರು? ಮಮ್ಮಿ ಪಪ್ಪ ಯಾರು ಬರ್ತಿರ್ಲಿಲ್ರಿ. ಈಗ ಫಿಸಿಕಲ್ ನನ್ ತಮ್ಮ ಬಂದಿದ್ರಿ, ಅದಾದ್ಮೇಲೆ ಈಗ ಮೆಡಿಕಲ್ ಒಂದ್ ನನ್ ತಂಗಿ ಬಂದಿತ್ರಿ. ಹಿಂಗ್ ಇವಾಗ ಕರ್ಕೊಂಡ್ ಹೋಗಿದ್ದೇನ್ರಿ. ಯಾಕಂದ್ರೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರ್ತೈತಲ್ರಿ, ಪೇರೆಂಟ್ಸಿಗೆ ಅಂಜಿಕೆ ಇರ್ತೈತಿ, ನೈಕಿ ಫೇಲ್ ಆದ್ರೆ ಏನಾರ ಮಾಡ್ಕೋತಾಳ, ಹಿಂಗ್ ಅವ್ರಿಗೆ ಅಂಜಿಕೆ ಇದ್ದಿದ್ದಕ್ ಕಳ್ಸಿದ್ರಿ. ನಿಂಗೂ ಏನಾದ್ರು ಅನಿಸ್ತಿತ್ತು ಫೇಲ್ ಆದಾಗ ಏನಾರೇ ಸುಸೈಡ್ ಅಟೆಂಪ್ಟ್ ಮಾಡ್ಬೇಕು, ನಾವ್ ಫೇಲ್ ಆದ್ರೆ ಡಿಪ್ರೆಷನ್ ಹೋದಾಗ ಏನಾರೇ ಟ್ರೈ ಮಾಡ್ಬೇಕಂತ ಅನಿಸ್ತಿತ್ತು, ಏನಾರೇ ಥಾಟ್ ಅದು ಬರ್ತಿತ್ತು ಮೈಂಡ್ ಒಳಗ? ಹಾ ರೀ, ಬಾಳ್ ಬರ್ತೈತ್ರಿ ಥಾಟ್. ಯಾವ ತರ ಬರ್ತಿತ್ತು ಥಾಟ್? ನಾನ್ ನಿಮ್ಗೆ ಹೇಳ್ತೀನಿ. ನಂದ್ರಿ ಮೆಡಿಕಲ್ದಾಗ ನಂದು DNS ಮತ್ತೆ ಓವರ್ ವೇಟ್ ಕೊಟ್ಟಿದ್ದರಿ. ಓವರ್ ವೇಟ್? ಹಾ, ಓವರ್ ವೇಟ್ 2.6 ಕೊಟ್ಟಿದ್ದರಿ. 2.6 ಕೂಡ ನಾನು ಫುಲ್ ಹೆಂಗಂದ್ರಿ, ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೇನ್ರಿ. DNS ಕೊಟ್ಟಾರ, ಮುಗಿನ್ ಕೊಟ್ಟಾರ, ಹಿಂಗ್ ಪಾಸ್ ಆಗೋದಿಲ್ಲ, ಹಿಂಗ ಬಾಳ್ ಡಿಪ್ರೆಷನ್ ದಾಗ ಹೋಗಿದ್ದೇನ್ರಿ. 5 ದಿವ್ಸ ಊಟನ ಮಾಡಿಲ್ರಿ ನಾನ. ಹಂಗ ಆತರ ಡಿಪ್ರೆಷನ್ ದಾಗ ಹೋಗಿದ್ದೇನ್ರಿ. ಅದ್ ಹೆಂಗಂದ್ರಿ ಆ ಫೀಲ್ ಏನ್ ಬರ್ತಿತ್ತು ಥಾಟ್ ಅವಾಗ? ನಾ ಸುಸೈಡ್ ಮಾಡ್ಕೋಬೇಕಂತ ಬರ್ತಿತ್ತು? ಹಾ ರೀ, ನಂದ್ ಈ ಸಲ ಫೇಲ್ ಆಯ್ತಂದ್ರೆ ನಾನ ಹೋಗಿ ನಮ್ ಪಪ್ಪ ಮಮ್ಮಿ ಅಂದ್ರ ತಂಗಿನ ಒಬ್ಬಕಿನ್ ಕಳ್ಸಿದ್ರಿ, ಆಕಿಗ್ ಹೇಳಾರ್ದ ಹೋಗಿ ಸುಸೈಡ್ ಮಾಡ್ಕೋಬೇಕು ಹಿಂಗ ಅನ್ಸ್ತಿತ್ರಿ ನನಗ. ಅವಾಗ ಯಾವ ತರ ಫೇಸ್ ಮಾಡಿದ್ನಿ? ಎಲ್ಲಾರು ಸುಸೈಡ್ ಮಾಡ್ಕೋಬೇಕಂತ ಅನ್ಸದೈತಿ, ಆದ್ರೆ ಯಾರ್ ನಿಂಗ ಅವಾಗ ಬೇಡ ಹೆಂಗ್ ಮೈಂಡ್ ಒಳಗ? ಅಂದ್ರ ಈಗ ಪೇರೆಂಟ್ಸ್ ರೀ ಇಷ್ಟ ನನ್ನಿಂದ ನನ್ ಪೇರೆಂಟ್ಸ್ ಹೆಸರು ಕೆಡ್ತೈತಿಲ್ರಿ. ನಾನ್ ಸತ್ರೆ ನನ್ ಪೇರೆಂಟ್ಸ್ ಹೆಸರು ಕೆಡ್ತೈತಿ. ಅದಕ್ಕ ನನ್ನ ಸಾಯ್ಬಾರ್ದ ಹಂಗಿಂಗಂತೆ ಸ್ವಲ್ಪ ನಾನೇ ಮೋಟಿವೇಟ್ ಮಾಡ್ಕೊಂಡೇನ್ರಿ. ಓಕೆ, ನಂಗ ಇಲ್ಲಿ ಇನ್ನೊಂದು ಪಾಯಿಂಟ್ ಬೇಕಾಗಿತ್ತು. ಈಗ ನಾನ್ ನ್ಯೂಸ್ ನೋಡಿದ ಪ್ರಕಾರ ಏಜ್ ಲಿಮಿಟ್ ಆಗಲ್ದವ್ರ ಅಥವಾ ಎಷ್ಟೋ ವರ್ಷ ಕೂತ ಲೈಬ್ರರಿ ಒಳಗೆ ಓದಿದವ್ರ, ಒಂದ್ ಅಟೆಂಪ್ಟ್ ಒಳಗೆ ಎಕ್ಸಾಮ್ ಕ್ಲಿಯರ್ ಆಗಲ್ದವ್ರ, ಎಷ್ಟೋ ಜನ ಇವಾಗ ಸುಸೈಡ್ ಮಾಡ್ಕೋತಾರ. ನೀನು ನ್ಯೂಸ್ ನೋಡಿದಿ? ಈಗ ಇನ್ನೂ ಎಕ್ಸಾಮ್ ಪ್ರಿಪೇರ್ ಆಗೋರು ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರ. ಅವ್ರಿಗೆ ಏನೋ ಒಂದು ಅಟೆಂಪ್ಟ್ ಒಳಗೆ ಫೇಲ್ ಆಯ್ತಂದ್ರ ಅವ್ರಿಗೆ ವಾಪಸ್ ನೀ ಏನಾರ ಹೇಳಕ್ ಇಷ್ಟ ಪಡ್ತೀನ ಸುಸೈಡ್ ಮಾಡ್ಕೋಬಾರ್ದು ಅಂತ ಹೇಳಿ? ಸುಸೈಡ್ ನಾವ್ ಹೆಂಗ್ ಫೇಸ್ ಮಾಡ್ಬೇಕು ಆ ಸಿಚುವೇಶನ್ ನ? ನೋಡ್ರಿ, ಸುಸೈಡ್ ಅನ್ನೋದು ಒಂದ ಅಲ್ರಿ, ಎಲ್ಲಾ ಅದೊಂದ ಅಲ್ರಿ ಜೀವನ. ಸುಸೈಡ್ ಮಾಡ್ಕೊಂಡ್ರ ಲೈಫ್ ಏನ್ರಿ, ನೀವು ಜೀವನದಾಗ ಏನು ಸಾಧಿಸ್ದ ಸತ್ ಬಿಟ್ಟಂಗ್ರಿ. ನೀವು ಈ ಕಡೆ ಪೇರೆಂಟ್ಸ್ ನ ಸಾಯ್ ಹೊಡಿತೀರಿ, ಈ ಕಡೆ ನೀವು ಸತ್ ಹೋಗ್ತೀರಿ, ಏನ್ ಉಳಿತಲ್ಲಿ? ನೀವು ಪ್ರೈವೇಟ್ ಒಳಗ್ ಜಾಬ್ ಅದಾವ್ರಿ, ನಾವ್ ಗೌರ್ಮೆಂಟ್ ಅಂತ ಅಲ್ಲ, ಪ್ರೈವೇಟ್ ಒಳಗೂ ಜಾಬ್ ಅದಾವ. ಮತ್ ಅದಕ್ಕಿಂತಲೂ ಹೆಚ್ಚಿಗೆ ಬೇರೆ ಬೇರೆ ಜಾಬ್ಸ್ ಅದಾವ್ರಿ. ಗೌರ್ಮೆಂಟ್ ದಾಗ ಜಾಬ್ಸ್ ಅದಾವ, ಎಲ್ಲಾ ಕಡೆ ಜಾಬ್ಸ್ ಅದಾವ. ಟ್ರೈ ಮಾಡ್ಬೇಕಷ್ಟರಿ. ಪೇರೆಂಟ್ಸ್ ಸಪೋರ್ಟ್ ಇಲ್ದಾಗ ಹೋಗುದ್ರಿ, ಪಾರ್ಟ್ ಟೈಮ್ ಜಾಬಿಗೆ ಹೋಗುದು, ಪಾರ್ಟ್ ಟೈಮ್ ಜಾಬ್ ಮಾಡಿ ಆಮೇಲೆ ಬಂದ್ ನಾವ್ ಓದ್ಕೊಳ್ಳೋದು. ಅದು ಒಂದ್ ಸ್ವಲ್ಪ ಮೈಂಡ್ ಸ್ಟ್ರೆಸ್ ಆಗುತ್ತೆ, ಬಟ್ ನಮ್ ಗೋಲ್ ನಮಗ್ ಇಂಪಾರ್ಟೆಂಟ್, ನಾವ್ ಮಾಡ್ಬೇಕು. ಓಕೆ, ಇವಾಗ ನೀದ್ ಕಂಪ್ಲೀಟ್ಲಿ SSCGD ಎಕ್ಸಾಮ್ ಪ್ರಿಪೇರ್ ಆಗತ್ತಿದ್ಯೋ ಅಥವಾ ಆಲ್ಟರ್ನೇಟಿವ್ ಡಿಗ್ರಿನೂ ಮಾಡತ್ತಿದ್ಯೋ? ಡಿಗ್ರಿ ಏನಿಲ್ರಿ, ಡಿಗ್ರಿ ಡ್ರಾಪ್ ಔಟ್ ಮಾಡಿದೀನ್ರಿ ಇದ SSCGD ಸಂಬಂಧ. ನಿಂದ PUC ಕ್ವಾಲಿಫಿಕೇಶನ್ ಏನಪ್ಪಿ? PUC ನನ್ ಕಾಮರ್ಸ್ ರೀ. ಕಾಮರ್ಸ್. ಓಕೆ, ನೆಕ್ಸ್ಟ್ ಕಾಮರ್ಸ್ ಮುಗಿಸಿ ಡಿಗ್ರಿ ಅಡ್ಮಿಷನ್ ಮಾಡಿದ್ಯೋ ಅಥವಾ ಡ್ರಾಪ್ ಔಟ್ ಮಾಡಿನ SSC ಬಂದಿದ್ಯೋ? ಇಲ್ರಿ, ಡಿಗ್ರಿ ಅಡ್ಮಿಷನ್ ಮಾಡಿದ್ದೀನ್ರಿ ನಾನ್. ಮೊದಲ ಬಿಜಾಪುರದಾಗ ಇದ್ದೇರಿ ನಾನು. ಬಿಜಾಪುರದಾಗ ಅಲ್ಲಿ ಮಾಡಿದೇನ್ರಿ ಫಸ್ಟ್ ಇಯರ್, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ತಕ ಮಾಡಿದೇನ್ರಿ. ಅವಾಗ್ರಿ ನನ್ ಫ್ರೆಂಡ್ ಒಬ್ಬಕಿ ಜಾಬ್ ಆಗ್ಬಿಡ್ತ್ರಿ. ಜಾಬ್ ಆಗ ನಾನ್ ತಲೆಗೆ ಇಡ್ತ್ರಿ, ಇನ್ನೇನ್ ಮಾಡೋದು ಇದು BA GA ಎಲ್ಲ, ಇದು SSCGD ಆಯ್ತಂದ್ರ ಆಯ್ತು, ಮುಂದ್ ಹೋಗಿ ಏನಾರ ಎಜುಕೇಶನ್ ಮಾಡ್ಕೊಂಡು ಫಸ್ಟ್ ನಾವ್ ಜಾಬ್ ಮಾಡ್ಬೇಕು. ಹಾ, ಹಿಂಗೆಲ್ಲ ಐಡಿಯಾ. ಓಕೆ, ಹಿಂಗೆಲ್ಲ ಐಡಿಯಾ ಬಂತು. ನೀ ಇಂತದ ಒಂದು ಐಡಿಯಾನ ನಿಮ್ ಮನೆಯವ್ರಿಗೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಸಿಚುವೇಶನ್ ಸ್ವಲ್ಪ ಡಿಫಿಕಲ್ಟ್ ಇರ್ತದ. ಇವಾಗ ನನ್ ಮಗಳ ಡಿಗ್ರಿ ಮಾಡತ್ತಾಳು, ನಾವು ಮಾಡಿಸ್ಬೇಕು ಅನ್ನೋ ಪ್ಲಾನ್ ಇರ್ತದ. ನಾ ಡಿಗ್ರಿ ಬಿಟ್ಟ ಈ ಕಡೆ ಬರ್ತೀನಿ ಅಂದಾಗ ನಿನಗ್ ಕಾನ್ಫಿಡೆನ್ಸ್ ಇತ್ತು SSCGD ಎಕ್ಸಾಮ್ ನ ಕ್ಲಿಯರ್ ಮಾಡ್ತೇನೆ ಅನ್ನೋದು? ನನಗ್ರಿ ಕಾನ್ಫಿಡೆನ್ಸ್ ಅನ್ನೋದ್ ಇತ್ರಿ, ನಾನ್ ಓದ್ತೀನಿ ಮಾಡ್ತೀನಿ ಅನ್ನೋದು. ಆದ್ರೆ ಏನ್ ಓದ್ಬೇಕು ಅನ್ನೋದು ಗೊತ್ತಿರ್ಲಿಲ್ರಿ. ಆದ್ರೆ ನನ್ ಪೇರೆಂಟ್ಸ್ ನಾನ್ ಹೇಳಿದ್ದಿಲ್ಲಾಗಿತ್ರಿ, ನಾನ್ ಡಿಗ್ರಿ ಡ್ರಾಪ್ ಔಟ್ ಮಾಡೀನಿ, ಇದನ್ನೆಲ್ಲ ಹೇಳೇ ಇಲ್ರಿ ನಾ. ಇನ್ನೂ ಆದ್ರೂ ಇವಾಗ ಸ್ವಲ್ಪ ಈಗೀಗ ಹೇಳೇನ್ರಿ, ಡಿಗ್ರಿ ನಾನು ಹೋಗಿಲ್ಲ ಮಮ್ಮಿ ಅಂತೇಳಿ. ಅದನ್ನೊಂದ್ ನಂಬಿಕೆ ಮೇಲೆ ಹೋಗಿದ್ದೇನೆ ಅಷ್ಟೇ ರೀ ನಾನು. ಓಕೆ, ನೆಕ್ಸ್ಟ್ ಇವಾಗ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕಾದ್ರ ನೀ ಡೈಲಿ ಎಷ್ಟ್ ಅವರ್ ಸ್ಟಡಿ ಮಾಡ್ತಿದ್ದಿ? ಡೈಲಿ ರೂಟೀನ್ ಯಾವ ತರ ಇತ್ತು ಎಕ್ಸಾಮ್ ಪ್ರಿಪರೇಷನ್ ಅಂತ ಬಂದಾಗ? ಈಗ ಫಾರ್ ಎಕ್ಸಾಂಪಲ್ SSC ಅಂತ ಬಂದಾಗ ಮ್ಯಾಥ್ಸು, ರೀಸನಿಂಗ್ ಇರ್ತದ, GK ಸಿಲೆಬಸ್ ಕವರ್ ಮಾಡೋದಿರ್ತದ. ನೀ ಹಿಂದಿ ತಗೊಂಡಿದ್ದು, ಇಂಗ್ಲಿಷ್ ಗ್ರಾಮರ್ ತಗೊಂಡಿದ್ದು? ನಾ ಹಿಂದಿ ಗ್ರಾಮರ್ ತಗೊಂಡಿದ್ದಿ. ಮ್ಯಾಥ್ಸ್ ಅಂತ ಬಂದಾಗ
ನೀ ಇವಾಗ ಬೇಸಿಕ್ ಇರೋದಿಲ್ಲ ಕಾಮರ್ಸ್ ಅಂತ ಬಂದಾಗ, ಕಾಮರ್ಸ್ದವ್ರಿಗೂ ಮತ್ತೆ ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ್ರೆ ಏನೂ ಲಿಂಕ್ ಇರಲ್ಲ. ಲಿಂಕ್ ಏನು ಇಲ್ಲ ಇಲ್ಲ ಯಾವ್ದ ಸಬ್ಜೆಕ್ಟ್ ಲಿಂಕ್ ಇರಲ್ಲ ನಿಮಗೆ. ಇಲ್ರಿ. ಮ್ಯಾಥ್ಸು ಇರಲ್ಲ, ರೀಸನಿಂಗು ಇರಲ್ಲ, ಜಿಕೆನು ಏನು ಸಬ್ಜೆಕ್ಟ್ ಟಚ್ ಇರಲ್ಲ, ಹಿಂದಿ ಗ್ರಾಮರು ಹೊಸದಿರ್ತದ. ಇವನ್ನೆಲ್ಲ ನೀವು ಪ್ರಿಪ್ರೇಷನ್ ಹೆಂಗ್ ಸ್ಟಾರ್ಟ್ ಮಾಡಿದ್ದು? ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಿತ್ತು ಏನು? ಒಂದ್ ರೌಂಡ್ ಎಲ್ಲ ಸಿಲೆಬಸ್ ಮುಗಿಸಿ ನೆಕ್ಸ್ಟ್ ಹೆಂಗ್ ಮಾಡ್ತಿದ್ ಪ್ರಿಪ್ರೇಷನ್? ಸ್ಟಾರ್ಟಿಂಗ್ ರೀ ನಂಗೆ ಏನ್ ಸ್ಟಡಿ ಮಾಡ್ಬೇಕಂತಾನ ಗೊತ್ತಿಲ್ಲಲ್ರಿ. ಸುಮ್ಮ ಎಲ್ಲಾರು ಮುಗ್ ಟೆಸ್ಟ್ ಬರ್ತಿದ್ರಿ, ಸುಮ್ಮ ಅಂದಾಜಿಗೆ ಒಂದ್ಗೊಂಡ್ರಿ ಒಟ್ಟ ಹಾಕೋದ್ರಿ. ಇನ್ನೊಂದ್ರಿ ರೀಸನಿಂಗ್ ಒಂದೊಂದ್ ಯಾವ್ದೋ ಗೊತ್ತಾಕಿತ್ರಿ ಅದ್ ಮಾಡ್ತಿದ್ದೆ. ರೀಸನಿಂಗು ಗೊತ್ತಿಲ್ಲಾಗಿತ್ರಿ ನಂಗೆ ಕಂಪ್ಲೀಟ್. ಏನೋ ಒಂದ್ ಅಂದಾಜಿಗೆ ಗುಂಡ್ರಿ ಹಾಕೋದ್ರಿ, ಸ್ಕೋರ್ ಬರ್ತಿದ್ರಿ 20, 22, 23 ಹಿಂಗ್ ಸ್ಕೋರ್ ಬರ್ತಿತ್ರಿ ನಂದ. ಫಸ್ಟ್ ನಿಮ್ದು ಪ್ರಿಪರೇಷನ್ ಸ್ಟಾರ್ಟ್ ಆದಾಗ 100 ಔಟ್ ಆಫ್ ಇತ್ತು, ಇಲ್ಲ 80 ಔಟ್ ಆಫ್ ಇಲ್ರಿ, ಅವಾಗ 116 ನಮ್ ಸ್ಟಾರ್ಟ್ ಆಗಿದಾವ. ಫಸ್ಟ್ 100 ಫಸ್ಟ್ ಅಟೆಂಪ್ಟ್ ಒಳಗೆ 100 ಕ್ವಶನ್ಸ್ ಇದ್ದು, ಆ ನಂತರ ನೆಕ್ಸ್ಟ್ ಇಯರ್ 80 ದಿಂದ ಸ್ಟಾರ್ಟ್ ಆಯ್ತು. ಹಾ ರೀ, ಹೌದು. 80 ಆಮೇಲೆ ಸ್ಟಾರ್ಟ್ ಆಯ್ತು ಇದು. ಮ್ಯಾಥ್ಸ್ ಎಲ್ಲ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಿ? ಮ್ಯಾಥ್ಸ್ ರೀ, ಇವಾಗ ನಾನು ಕ್ಲಾಸಸ್ ಎಲ್ಲ ಕೇಳ್ತಿದ್ದೇನ್ರಿ. ಕ್ಲಾಸಸ್ ಕೇಳಿ ಎಲ್ಲ ಮೊದಲು ಸಿಲಾಬಸ್ ಕವರ್ ಮಾಡ್ತಿದ್ದೇನ್ರಿ. ಸಿಲಾಬಸ್ ಕವರ್ ಮಾಡಿ ಆಮೇಲ್ರಿ ಪ್ರಾಕ್ಟೀಸ್ ಸೆಟ್ ಅನ್ನೋದು ಹಿಡಿಬೇಕ್ರಿ. ನಾವ್ ಹಂಗ ಪ್ರಾಕ್ಟೀಸ್ ಸೆಟ್ ಹಿಡಿದ್ರ ಅದ್ರ ಬಗ್ಗೆನ ಐಡಿಯಾ ಇರಂಗಿಲ್ರಿ. ನಾವ್ ಪ್ರಾಕ್ಟೀಸ್ ಸೆಟ್ ಹಿಡಿದ್ರೆ ಏನ್ ಉಪಯೋಗ ಹೇಳ್ರಿ? ನಾವ್ ಮೊದಲ್ ಅದ್ನೆಲ್ಲ ಅಂದ್ರ ಫಸ್ಟ್ ಸಿಲಾಬಸ್ ಎಲ್ಲ ತಿಳ್ಕೊಬೇಕ್ರಿ. ತಿಳ್ಕೊಂಡ್ ಆಮೇಲೆ ಮೋಕ್ ಟೆಸ್ಟ್ ಕಾಲಿಡ್ಬೇಕ್ರಿ. ಮೋಕ್ ಟೆಸ್ಟ್ ಬರ್ಕೊಂತಾರ್ರಿ, ಅಂದ್ರ ಮೋಕ್ ಟೆಸ್ಟ್ ದಾಗ ಸ್ಕೋರ್ ಬರುತ್ರಿ. ಮೋಕ್ ಟೆಸ್ಟ್ ಇದು ಆದ್ಮೇಲೆ ಮತ್ ಸ್ಕೋರ್ ಈ ಕಡೆ ಅನಾಲಿಸಿಸ್ ಯಾವ ಏರಿಯಾದಾಗ ಗ್ರಾಫ್ ಎಲ್ಲ ಬರ್ತದ, ಗ್ರಾಫ್ ಬರ್ತದ್ರಿ. ಮತ್ತ ಏನೇನ್ ತಪ್ಪಾಗ್ಯದ ಏನೇನ್ ಸರಿಯಾಗ್ಯದ. ಸರಿಯಾಗಿದ್ದನು ಸ್ವಲ್ಪ ನೋಡ್ಕೋತಿದ್ದೇನ್ರಿ, ಅದ್ರ ತಪ್ಪಾಗ್ಯದಕ್ ಬಾಳ್ ಪ್ರಿಫರೆನ್ಸ್ ಕೊಡ್ತಿದ್ನಿ. ಯಾಕಂದ್ರಿ ನಮ್ದು ಮೇನ್ ನಮ್ ತಪ್ಪ ಮಾಡಕತ್ತಿದ್ ಅಲ್ಲೇ ಇರ್ತಿತ್ರಿ. ಅದನ್ನ ಬಾಳ್ ಕಾನ್ಸಂಟ್ರೇಟ್ ಮಾಡ್ತಿದ್ದೇನ್ರಿ. ವಾಪಸ್ ಅದನ್ನ ನೋಡ್ತಿದ್ದೇನ್ರಿ. ನಾ ಎಕ್ಸಾಮ್ಸ್ ರೀ ನೈಟ್ ಮಾಡ್ತಿದ್ದೇನ್ರಿ. ಡೇ ಫುಲ್ ಏನಾರ ಇವ್ ಕ್ಲಾಸಸ್ ಅದು ಮಾಡ್ತಿದ್ದೇನ್ರಿ. ನೈಟ್ ಅಂದ್ರ ಒಮ್ಮೆ ನಾವ್ ಕ್ಲಾಸಸ್ ಕೇಳಿದ್ರಿ ಅದ್ ಹೋಗುದಿಲ್ರಿ, ವಾಪಸ್ ಕ್ಲಾಸ್ ಕೇಳ್ಕೊತಾನೆ ಇರ್ಬೇಕು. ಹಂಗ ಆಕೇತ್ರಿ ನಾನು. ಆಯ್ತು, ಇವಾಗ ಸ್ಟಡಿ ಅವರ್ಸ್ ಟೈಮ್ ಟೇಬಲ್ ರೂಟೀನ್ ಯಾವ ತರ ಇತ್ತು ನಿಮ್ದು? ನಾನ್ 8 ತಾಸ್ ಮಲ್ಕೋತಿದ್ದೇನ್ರಿ. ಮೈಂಡಿಗೆ ಮೊದಲ್ ಸ್ಟ್ರೆಸ್ ಇರ್ಬಾರ್ದ್ರಿ. ಓಕೆ, ಫಸ್ಟ್ ಡೈಲಿ 8 ತಾಸ್ ಮಲ್ಕೋತಿದ್ದಿ. ಆಯ್ತಾ, ಆ ನಂತರ 8 ತಾಸ್ ಮಲ್ಕೊಂಡ್ ನಂತರ ಪಬ್ಜಿ ಅದು ಆಡ್ತಿದ್ದಿ? ಇಲ್ರಿ, ನಾ ಸೋಶಿಯಲ್ ಮೀಡಿಯಾ ಒಟ್ಟ ಟೋಟಲ್ ಇಲ್ರಿ. ಗೇಮ್ ಏನು ಆಡ್ತಿರ್ಲಿಲ್ಲ. ಇನ್ಸ್ಟಾ ಇಲ್ರಿ. ವಾಟ್ಸಪ್ ಇಲ್ರಿ, ವಾಟ್ಸಪ್ ಅದನ್ನು ಡಿಲೀಟ್ ಮಾಡಿದ್ದೇನ್ರಿ ಎಕ್ಸಾಮ್ ಸಂಬಂಧ. ಯಾವ್ದಾರ PDF ಬತ್ತಂದ್ರ ಈಗ ಮನ್ಯಾಗ ಏನಾರು ಬಿಡತ್ನಂದ್ರ ಅವಾಗ ಒಂದ್ ಸ್ವಲ್ಪ ಡೌನ್ಲೋಡ್ ಮಾಡ್ತಿದ್ದೇನ್ರಿ 1 hour 2 hour. ಓಕೆ, ಡೈಲಿ ರೂಟೀನ್ ಹೇಳ್ಕೊಂಡು ನಿಂದು 8 ತಾಸ್ ಮಲ್ಕೊಂಡ್ ಎದ್ದ ನಂತರ ರೂಟೀನ್ ಯಾವ ತರ ಇತ್ತು? ರೂಟೀನ್ ರೀ, ನಾನು ಮಾರ್ನಿಂಗ್ 10 ಗಂಟೆಗೆ ಹೇಳ್ತಿದ್ದೇನ್ರಿ. 10 ಗಂಟೆಗೆ 10 ಗಂಟೆ 8 ಗಂಟೆ ಒಮ್ಮೆ ಹೆಂಗ್ ಅಂದ್ರೆ 8 hours ಅಂತೂ ಶಿಸ್ತ ನಿದ್ದೆ ಮಾಡ್ತೀನಿ. ಫಸ್ಟ್ ಮೈಂಡ್ ಕೂಲ್ ಇಟ್ಕೋತಿದ್ನಿ. ಕೂಲ್ ಇಟ್ಕೊಂಡ್ ಆಮೇಲೆ ಇಲ್ಲಿ ಎದ್ ಕಿಶಿಂದ ಎಲ್ಲ ಫ್ರೆಶ್ ಅಪ್ ಆಗಿರಿ ಸ್ಟಡಿ ಚಾಲೂ ಮಾಡ್ತಿದ್ದೇನ್ರಿ. ನಾನು ಸ್ಟಾರ್ಟಿಂಗ್ ರೀ ಜಿಕೆ ಚಾಲೂ ಮಾಡ್ತಿದ್ನಿ. ಫಸ್ಟ್ ಸ್ಟಾರ್ಟಿಂಗ್ ಜಿಕೆನ ರೀ. ಜಿಕೆ ಒಳಗ ಜಿಕೆ ಮಾಡ್ಬೇಕಾರೆ ಇವಾಗ ನಮ್ ಕೋಚಿಂಗ್ ಒಳಗ ಸೂರ್ಯ ಸರ್ ಅಂತ ಅವ್ರು ಹೇಳಿದ ಕ್ವಶನ್ಸ್ ಎಲ್ಲ ಅದ ಕಾನ್ಸೆಪ್ಟ್ ಒಳಗಿನ ಕ್ವಶನ್ಸ್ ಬರ್ತಿದ್ವು. ಹಾ, ಬರ್ತಿದ್ವು ರೀ. ಅವ್ರೆಲ್ಲ ಅಂದ್ರ ಆ ಕ್ವಶನ್ ಪೇಪರ್ಸ್ ಒಳಗ ಪಂಚವಾರ್ಷಿಕ ಯೋಜನಾ, ಕ್ಲಾಸಿಕಲ್ ಡ್ಯಾನ್ಸ್ ಅವ ಮೇನ್ ಇರ್ತಾವ್ರಿ. ಪ್ರಚಲಿತ ಘಟನೆ ಇವೆಲ್ಲ ಇರ್ತಿದ್ರಿ. ಅದ್ರ ಬಗ್ಗೆ ಸರ್ ಅವಾಗ ಹೇಳ್ತಿದ್ರಿ. ಸೊ ನಂಗೇನು ಟೆನ್ಷನ್ ಇರ್ಲಿಲ್ಲ. ನೆಕ್ಸ್ಟ್ ಬಂದ ನಂತರ ನಂದ ಮ್ಯಾಥ್ಸ್ ಸಬ್ಜೆಕ್ಟ್ ಹೆಂಗ ಅನಿಸ್ತಿತ್ತಲ್ಲ? ಮ್ಯಾಥ್ಸ್ ಆಸಮ್ ರೀ, ಹೇಳಕ್ ಆಗೋದಿಲ್ರಿ. ಮ್ಯಾಥ್ಸ್ ಫಸ್ಟ್ಗೆ ಬೇಸಿಕ್ ಇಂದಾನೆ ಹೇಳ್ತಿದ್ರಿ. ಈ ಸಲ ನೀ ಅಟೆಂಪ್ಟ್ ಒಳಗ ಎಷ್ಟು ಕ್ವಶನ್ಸ್ ಟಚ್ ಮಾಡಿದ್ದಿ? 20 ಔಟ್ ಆಫ್ ಮ್ಯಾಥ್ಸ್ ನೆನಪಿಲ್ರಿ ಸರ್. ಬಟ್ ಟೋಟಲಿ ನನಗ್ರಿ 90 ಮಾರ್ಕ್ಸ್ ರೀ ಪ್ಲಸ್ NCC ಅಷ್ಟ ಸಿಕ್ಕೈತ್ರಿ. 90 ಮಾರ್ಕ್ಸ್ ಪ್ಲಸ್ NCC ಸ್ಕೋರ್ ಯಾವ ತರ ಹೆಲ್ಪ್ ಆಯ್ತು ನಿಂಗ? ಹೆಲ್ಪ್ ಆಯ್ತಲ್ರಿ. ಮತ್ 4 ಮಾರ್ಕ್ಸ್ ಅಂದ್ರೆ ಕಮ್ಮಿ ಏನ್ರಿ. 4.7 ನನ್ B ಸರ್ಟಿಫಿಕೇಟ್ ಇತ್ರಿ. B ಸರ್ಟಿಫಿಕೇಟ್? ಹಾ ರೀ ಸರ್. ಓಕೆ, ನೆಕ್ಸ್ಟ್ ನಿಂದ ಫಿಸಿಕಲ್ ಪ್ರಿಪರೇಷನ್ ಎಲ್ಲ ಯಾವ ತರ ಇತ್ತು? ಡೈಲಿ ರೂಟೀನ್ ಯಾವ ತರ ಇತ್ತು? ಮಾರ್ನಿಂಗ್ ಈವ್ನಿಂಗ್ ರನ್ನಿಂಗ್ ಪ್ರಾಕ್ಟೀಸ್ ಎಲ್ಲ ಯಾವ ತರ ಮಾಡ್ತಿದ್ವಿ? ನಾ ರೀ ಇದು ಸ್ಟಡಿ ಟೈಮ್ ಆಗ್ರಿ ಏನು ಓಡಿಲಾಗಿದ್ದೇನ್ರಿ. ಒಂದ್ ಸ್ವಲ್ಪ ದಪ್ಪಾಗಿದ್ದೇನ್ರಿ. ಶಿಸ್ತ ವೇಟ್ ಜಾಸ್ತಿ ಆಗೈತ್ರಿ. ನನ್ ಟೈಮಿಂಗ್ ಕುಂದಿರ್ತೈತ 10-10:30 ಕುಂದಿರ್ತೈತ್ರಿ. ಒಮ್ಮೆ 11 ಹಿಂಗ ಹೋಗ್ತೈತ್ರಿ. ಒಟ್ಟ ಕಮ್ಮಿನೇ ಆಗ್ತಿರ್ಲಿಲ್ರಿ. ಮತ್ರಿ ವಾಪಸ್ ಹಿಂಗ್ ಇಲ್ಲಿ ಕೋಚಿಂಗ್ ಬರೋಣ, ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ರಿ. ಎಲ್ಲ ಅದು ಬಾಳ ಎಕ್ಸರ್ಸೈಸಸ್ ಎಲ್ಲ ಹೇಳ್ಕೊಟ್ರಿ. ಎಕ್ಸರ್ಸೈಸ್ ಮಾಡ್ಕೊಂತ ರನ್ನಿಂಗ್, ಫಸ್ಟ್ ಬೇಬಿ ರನ್ನಿಂಗ್ ಇದೆಲ್ಲಾ ಮಾಡ್ಕೋತಾರಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಾರ ಪ್ರಾಬ್ಲಮ್ಸ್ ಅದು ಆಗ್ತಿತ್ತು? ಬಾಳ ಉಸಿರು ಕಡ್ದಂಗ ಆಕಿತ್ರಿ. ನಿಂತ ಬಿಡ್ತಿದ್ದೇನ್ರಿ. ನಾನ ಹಿಂಗ್ ಓಡ್ತಿದ್ದೇನ್ರಿ, ಅಲ್ಲಿ ನಿಂತ್ ಬಿಡುದ್ರಿ. ಹಂಗ್ ಮಾಡ್ತಿದ್ದೇನ್ರಿ. ಓಡು ಅಂದ್ರೆ ಹೆಂಗ್ರಿ, ಹುಚ್ಚರಿರುತ್ತೆ ಹೋಗ್ಬಿಡುದ್ರಿ. ಓಡುದ್ರಿ ನಿಂದ್ರುದ್ರಿ ಹಂಗಾಕೈತಿ. ಅವಾಗೆಲ್ಲ ನೆಕ್ಸ್ಟ್ ಇಲ್ಲೆಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ ನಂತರ
ನೆಕ್ಸ್ಟ್ ನಿಂದು ಫಿಸಿಕಲ್ ಎಲ್ಲಿ ಬಂದಿತ್ತು ಬೆಂಗಳೂರು ಒಳಗೆ ಯಾವ ಗ್ರೌಂಡ್ ಬಂದಿತ್ತು? ಕಾರಳ್ಳಿ BSF ಬಂದಿತ್ರಿ ನಂದ. ಹಾ, ಅಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಾರ್ನಿಂಗ್ ಎಷ್ಟು ಗಂಟೆಗೆ ಒಳಗೆ ತಗೊಂಡಿರಿ ನಿಮಗ? ಇಲ್ಲ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. BSF ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಫಿಸಿಕಲ್ ಕ್ಯಾರಿಯರ್ ಹೋಗಿರಿ ನೀವು? ಫಿಸಿಕಲ್ ರೀ ನಾನು ನನ್ ತಮ್ಮ ಹೋಗಿದ್ದೀವ್ರಿ. ನಿಮ್ ತಮ್ಮ ಹೋಗಿದ್ರಿ? ಕಾರಳಿಗ್ರಿ ಬೆಂಗಳೂರಿಂದ ಹೋಗಿದ್ವಿ ಕಾರಳಿಗ. ಕಾರಳಿಗ ಅಲ್ಲಿ ನಮಗ್ರಿ ಉಳ್ಕೊಳಕ್ ಫೆಸಿಲಿಟಿ ಇರ್ಲಿಲ್ರಿ. ಹಾ, ಅಲ್ಲಿ ಪಾಪ ಅಲ್ಲಿ ಹಳ್ಳಿ ಜನ ಇರ್ತಾರಲ್ರಿ, ಅವ್ರ ಮನಿ ಒಳಗ್ ನಮ್ಮನ್ನ ಇರ್ಸ್ಕೊಂಡಿದ್ರಿ. ಊಟನು ಅವ್ರ ಕೊಟ್ಟಾರಿ ನಮಗ. ಆ ಜನ ನಂತರ ಮರ್ಯಾಕ್ ಆಗುದಿಲ್ರಿ. ಇನ್ನ ಫಿಸಿಕಲ್ ಅಂದ್ರಿ ನಾವ್ ಒಂದ್ ದಿವ್ಸ ಎಕ್ಸ್ಟ್ರಾ ಹೋಗಿದ್ವಿ. ಹಿಂದಿನ ದಿವ್ಸ ನನ್ ಕಾಲ್ ಉಳ್ಕಿತ್ರಿ, ಫುಲ್ ಹಿಂಗ್ ಸ್ಪಾಯ್ಲ್ ಇದು ಫುಲ್ ಸ್ವೆಲ್ಲಿಂಗ್ ಬಂದಿತ್ರಿ ಫುಲ್. ಹೆಂಗಂದ್ರೆ ನಾವ್ ಓಡ್ತೀನೋ ಇಲ್ಲೋ ಅನ್ನೋದ್ರಿ. ನನ್ ತಮ್ಮಗುನು ಇದು ಇರ್ತ್ರಿ, ಫುಲ್ ಡೌಟ್ ಇತ್ತ ಆಗುದಿಲ್ಲ ಅಂತೇಳಿ. ನಂಗ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ನು ಕೊಟ್ಟಿದ್ರಿ ಅವ. ಇದ್ನ ಕೈನ್ ತಗೊಂಡು ಓಡು ಆಗತ್ತಾ ಹಂಗ ಹಿಂಗ ಅಂತೇಳಿ. ಎಲ್ಲಾ ಬಾಳ ಅಂದ್ರ ಸ್ವೆಲ್ಲಿಂಗ್ ಆಗಿತ್ತಲ್ರಿ, ಓಡಾಕ್ ಆಗ್ತಿರ್ಲಿಲ್ಲ. ಮಾರನೇ ದಿವ್ಸ ಇತ್ರಿ ನಂದ. ಅವತ್ ಫುಲ್ ಡೇ ರೆಸ್ಟ್ ಮಾಡಿದೇನ್ರಿ. ಆದ್ರ ರೀ ನೈಟ್ ನಾಳೆ ಫಿಸಿಕಲ್ ಐತಂದ್ರ ನನಗ್ ಮಲ್ಕೊಳಕ ಆಗ್ತಿರ್ಲಿಲ್ರಿ. ಟೆನ್ಷನ್ ಆಗ್ತಿತ್ರಿ. ಸ್ವೆಲ್ ಒಂದಾಗಿತ್ರಿ. ಏನೇನ್ ಆಗ್ತಿತ್ತು ಟೆನ್ಷನ್ ಅಂದ್ರೆ? ಏನೇನ್ ಬರ್ತಿತ್ತು ವಿಚಾರ ನಿಂಗೆಲ್ಲ? ನಂದಿಗ್ರಿ ನಾ ಓಡ್ಲಿಲ್ಲ ಅಂದ್ರ ನನ್ ಫ್ರೆಂಡ್ಸ್ ಎಲ್ಲಾ ಜಾಬಿಗೆ ಹೋಗ್ಯಾರ, ನಾ ಇಲ್ಲೇ. ಇನ್ನೇನ್ ಮದ್ವಿ ಮಾಡ್ಕೊಡ್ತಾರ, ಹೋಯ್ತು ಎಲ್ಲಾ ಲೈಫ್ ಸ್ಪಾಯ್ಲ್ ಮುಗೀತ್. ಇನ್ ಮದ್ವಿ ಮಾಡ್ಕೊಡ್ತಾರ, ಮದ್ವಿ ಮಾಡ್ಕೊಂಡ್ ಹೋಗ್ಬಿಡುದು. ಹಿಂಗಿತ್ರಿ ಸಿಚುವೇಶನ್. ಆ ರೇಂಜಿಗ್ ಬಂದಿತ್ರಿ. ಫುಲ್ ಕುತ್ತಿಗ್ ಬಂದ್ ನಿಂತಿತ್ತು. ಇವಾಗ ಹಾ ರೀ, ರನ್ನಿಂಗ್ ಮಾಡ್ಬೇಕು ಇಲ್ಲ ಮದ್ವೆ ಆಗ್ಬೇಕು, ಹಿಂಗಾಗಿತ್ರಿ. ನೆಕ್ಸ್ಟ್ ರೀ ಪಪ್ಪಾ ಮಮ್ಮಿ ಕಾಣಿಸ್ತಿತ್ರಿ. ನೆಕ್ಸ್ಟ್ ನನ್ನ ಅಜ್ಜಿ ಒಬ್ರು ತಿರ್ಕೊಂಡ್ರಿ, ನಮ್ಮ ಅವ್ವ ತಿರ್ಕೊಂಡ್ರಿ. ಅವ್ರದ್ದು ಬಾಳ ಕಾಣಿಸಿತ್ರಿ. ನಾನ ಜಾಬಿಗೆ ಹೋಗ್ಬೇಕಂತ ನಮ್ಮ ಅವ್ವ ನೆನಪಾಗುದ್ರಿ, ಬಾಳ ನೆನಪಾಗ್ತಿದ್ರಿ. ನಾ ಏನಾರ ಫೇಲ್ ಆದ್ನಿ ಅಂದ್ರ ನಮ್ಮವ್ವ ಆಸೆನು ಈಡೇರ್ಸ್ದಂಗ ಆಗಲ್ಲ, ಹಂಗೆಲ್ಲಾ ಫೀಲ್ ಆಗ್ತಿತ್ರಿ ನನಗ. ಅದ ರಾತ್ರಿ ನಿದ್ದಿನ ಮಾಡಕ್ ಬಿಡ್ತಿರ್ಲಿಲ್ರಿ ನನಗ. ಮಾರ್ನಿಂಗ್ ಹೆಂಗೈತೋ ಗೊತ್ತಿಲ್ರಿ, 4 ಗಂಟೆಗೆ ಎದ್ದುರಿ. ಎಲ್ಲಾರು 3 ಗಂಟೆಗೆ ಎದ್ದು ಎಲ್ಲಾ ರೆಡಿ ಆಗಿ ಹೋಗಿದ್ರಿ. ನಮಗ್ ಏನ್ ಹೇಳಿದ್ರಿ, 5 ಗಂಟೆಗೆ ಹೋದ್ರ ಅವಾಗನ ರೂಲ್ ನಂಬರ್ ವೈಸ್ ತಗೊಳಕ್ ಅಂತಾರ ಅಂತ ಹೇಳಿದ್ರಿ. ಅಲ್ಲಿ ಏನಾಗಿತ್ರಿ, ಹೋದವ್ರನ್ನ ಸ್ಟಾರ್ಟಿಂಗ್ ತಗೊಳಕತ್ತಿದ್ರಿ ಹುಡುಗಿಯರಿಗೆ. ನಮಗ್ರಿ ನಮ್ ಗ್ರೂಪ್ ಸಿಕ್ತ್ರಿ. ನಾನ್ 7 ಸಿಕ್ತ್ರಿ, 8 ಸಿಕ್ಕಿತ್ರಿ ನನಗ. ಅಲ್ಲಿ ಒಳಗ್ ಹೋಗಣ 6 ಬಂದಿದ್ರಿ. ನಾವು ಹೋಗಿ ಮುಂದ್ ಹೋಗ್ರಿ, ನಾವ್ ಗ್ರೂಪ್ ಒಳಗ್ ಹೋಗ್ಬಿಟ್ಟಿದ್ರಿ. ಈಗ ಫುಲ್ ಎಲ್ಲಾ ರಶ್ ಇರ್ತೈತಿ, ಕ್ರೌಡ್ ಇರ್ತೈತಿ, ಬರೀ ಎಲ್ಲಾ ಗರ್ಲ್ಸ್ ಇರ್ತೀರಿ. ಅಲ್ಲಿ ಏನಾರ ಜಗಳದು ಆಗುವಂತ ಚಾನ್ಸಸ್ ಇರ್ತಾವಲ್ಲ, ಕ್ಲಾಶಸ್ ಅದು? ಕ್ಲಾಸ್ ಹಂಗಿರಂಗಿಲ್ರಿ, ಅಲ್ಲೆಲ್ಲಾ ಡಿಸಿಪ್ಲಿನ್ ಇರ್ತೈತ್ರಿ. ಫಸ್ಟ್ ಸ್ಟಾರ್ಟಿಂಗ್ ಹೋದಂಗ ರೋಡ್ ನ ಹಿಂಗ್ ಕುಂದ್ರಿಸ್ ಬಿಡ್ತಾರಿ. ಕುಂದ್ರಿಸಿ ಗ್ರೂಪ್ ಮಾಡ್ತಾರ್ರಿ. 50 ಮೆಂಬರ್ಸ್ ಹಿಂಗ್ ಗ್ರೂಪ್ ಮಾಡ್ತಾರ್ರಿ. ಗ್ರೂಪ್ ಮಾಡಿ ಹಿಂಗ್ 1 ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 3 ಅಂತ ಹಿಂಗ್ ಕೊಡ್ತಾರಿ. ನಮ್ 13 ಗ್ರೂಪ್ ಇದ್ದುರಿ ಟೋಟಲ್. 13 ಗ್ರೂಪ್ ಒಳಗ್ರಿ ನನಗ್ 6ನೇ ಗ್ರೂಪ್ ಬಂದಿತ್ರಿ. ಮಧ್ಯಾಹ್ನ 11 ಗಂಟೆ ನಮ್ ಗ್ರೂಪಿಗೆ ಅಷ್ಟೇ ಬಿಸಿಲು ಬಂದಿತ್ರಿ. ಉಳ್ಕಿದಕ್ಕೆಲ್ಲ ಫುಲ್ ಕ್ಲೈಮೇಟ್ ಹೆಂಗಂದ್ರಿ, ಫುಲ್ ಕ್ಲೌಡಿ ಇತ್ರಿ. ನಮಗ್ ಬಿಸ್ಲಾಗ್ ಓಡಿದ್ರಿ. ಅದೊಂದ್ ಪಾಪ್ರಿ ಎಷ್ಟೋ ಜನ ತಲೆ ತಿರುಗಿ ಬಿದ್ರಿ ನಮ್ ಗ್ರೂಪ್ನ್ಯಾಗ. ನೀ ಅವಾಗ ಓಡ್ಬೇಕಾದ್ರ ಶೂಸ್ ಹಾಕಿದ್ದೀನೋ ಅಥವಾ ಹಂಗ ಬರ್ಗಲ್ಲೇ ಓಡಾತಿದ್ವಿ? ನಾ ಶೂಸ್ ಹಾಕಿದ್ದೇನ್ರಿ. ಅಂದ್ರ ಸ್ವೆಲ್ ಒಂದ್ ಆಗಿತ್ರಿ. ನಾನ್ ಕಾಲಿಟ್ನಂದ್ರ ನೆಲಕ್ ಕಾಲಿಟ್ನಂದ್ರ ಅಳ್ಕುದ್ರಿ ಅದ. ಅದಕ್ಕ ನಾ ಶೂ ಸ್ವಲ್ಪ ಇದು ಆಕಿತ್ರಿ, ನನಗ ಪಂಪ್ ಮಾಡ್ತಿತ್ತು. ಯಾವ ತರ ಫೀಲಿಂಗ್ಸ್ ಇತ್ತು ನಿಂಗ? ಸ್ಟಾರ್ಟಿಂಗ್ ಓಡ್ಬೇಕಾದ್ರೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತದ. 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, ಯಾವ ತರ ಫೀಲಿಂಗ್ ಒಳಗೆ ಓಡ್ತಿದ್ದೀನಿ ನೀನ? ನಮ್ದ್ರಿ 1600 ಇತ್ರಿ ಗ್ರೌಂಡ್ ಇತ್ತು. 1600 ಇತ್ರಿ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಎಂಟ್ರಿ ಮಾಡ್ಕೊಂಡ್ ಇಲ್ಲಿ ನಮ್ಗ್ ಈ ಸಲ ಇದು ಬಂದಿತ್ರಿ ಸರಿ, RFID ಬಂದಿತ್ರಿ. ನಮಗ್ರಿ ನಮ್ಗ್ ಅಂಜಿಕೆ ಬರೋದ್ರಿ. RFID ಒಳಗ ಟೈಮಿಂಗ್ ಒಂದ್ ಮಿನಿಟ್ ದ ಫೇಲ್ ಆದ್ರೂ ನೋಡಿದೇನ್ರಿ ನಾನು. 1 ಸೆಕೆಂಡ್ ದ ಫೇಲ್ ಆಗಿದ್ ಹುಡುಗಿ ನೋಡಿದೇನ್ರಿ. ಅಲ್ಲಿ 4 ಬ್ಯಾಚ್ ಅಂದ್ರಿ, ಅದ್ರೊಳಗೆ ಎಷ್ಟ್ ಜನ ಫೇಲ್ ಆಗಿ ಹೋಗಿದಾರ, ಅಳ್ಕೊಂತ ಹೋಗಿದಾರ, ಅದನ್ನೆಲ್ಲಾ ನೋಡಿದೇನ್ರಿ ನಾನು. ನಂಗ ಅನ್ಸದ್ರಿ ಇನ್ ನಾನ್ ಫೇಲ್ ಆಗ ಹಿಂಗ ಡೈರೆಕ್ಟ್ ಅನ್ಸ್ತಿತ್ ನಿಂಗ್ ಫೇಲ್ ಆಗ್ತೈತಿ. ಫೇಲ್ ಆಗಿ ಹೊರಗೆ ಬರೋರ್ ನೋಡ್ರಿ ನಾನು ಫೇಲ್ ಆಗ್ತಾನೆ. ಏನ್ ಅನ್ಸ್ತಿತ್ತು ಅವಾಗ ನಿಂಗೆ? ನಾನ್ ಫೇಲ್ ಆಗ್ತೀನಿ, ನಮ್ ಮನೆಯ ಅಟ್ಟು ಕಣ್ಸೆಲ್ಲಾ ನುಚ್ಚ್ ಮಾಡ್ಬಿಡ್ತೀನಿ, ಇನ್ನೇನ್ ಆಗಲ್ಲ ನನ್ ಕೈಲಿ, ಹಿಂಗೆಲ್ಲಾ ಅನಸ್ತಿದ್ರಿ. ಗ್ರೂಪ್ ಮಾಡಿದ್ರಿ. ಗ್ರೂಪ್ ಮಾಡಿ 25 ಮಂದಿ ಗ್ರೂಪ್ ಮಾಡಿದ್ರಿ. ಗ್ರೂಪ್ ಅಂದ್ರೆ 25 ಗ್ರೂಪ್. ಇಲ್ಲೊಂದು ಗ್ರೂಪ್ ರೀ, ನಮ್ ಹಿಂದ್ ಇನ್ನೊಂದ್ ಗ್ರೂಪ್ ಇರ್ತೈತ್ರಿ. ಅಲ್ಲಿ ಮೈಕಿಗೆ ಹೋಗಿ ಕಿಶಿಂದ ನಮ್ ಹೆಸರು ಹೇಳಿ ಕಿಶಿಂದ ಅಲ್ಲಿ ಹೋಗಿ ನಿಂದ್ರೋದ್ ಇರ್ತೈತ್ರಿ. ಗ್ರೂಪ್ ಮಾಡಿದ್ರಿ. ಗ್ರೂಪ್ ಮಾಡಿ ಫಸ್ಟ್ ಗ್ರೂಪ್ ಬಿಟ್ಬಿಟ್ರಿ ಒಮ್ಮೆ, ಹೋಗ್ರಿ ನಿಮ್ ಫಸ್ಟ್ ಗ್ರೂಪ್ ಸ್ಟಾರ್ಟ್ ಅಂತೇಳಿ. ಸೆಕೆಂಡ್ ಗ್ರೂಪ್ ಒಮ್ಮೆ ಅದು ಸೆಕೆಂಡ್ ಅವ್ರು ಬರಕತ್ತೀರಿ. ನಾವು ಜಾಸ್ತಿ ಜನ ಆದ್ರಿ. ಸೆಕೆಂಡ್ ಗ್ರೂಪ್ ನಮ್ ಹಿಂದ ಬರತೈತ್ರಿ. ನನ್ ಹಿಂದ್ರಿ ಬಾಳ್ ಜನ ಇರ್ಲಿಲ್ರಿ. ಅದು ಅವ್ರ ನಮ್ ಬ್ಯಾಚ್ ಬೇರೆ ಐತ್ರಿ, ಅವ್ರ ಬೇರೆ ಬ್ಯಾಚ್ ಐತಿ. ಅಷ್ಟು ಜನದಾಗ್ರಿ ನಾನೇ ಹಿಂದ್ ಉಳ್ದಿದ್ದೀನ್ರಿ. ಫಸ್ಟ್ ರೌಂಡ್ ರೀ ನಾನೇ ಹಿಂದ್ ಉಳ್ದಿನ್ರಿ ಎಲ್ಲರ್ಕಿಂತ. ಆಮೇಲೆ ಒಂಥರ ತಸಿಕ್ ಹತ್ತಿದಂಗ ಆಗಕತ್ತಿತ್ರಿ. ತಸಿಕ್ ಹತ್ತಿದಾಗ ಆಗಕತನ ನಂದು ಎಲ್ಲಾ ಫೇಲ್ಯೂರ್ ನೆನಪು ಬತ್ರಿ ನನಗ್. ಇಷ್ಟು ವರ್ಷ ಮಾಡಿದ್ದೆಲ್ಲಾ ನೀರಾಗ ಹುಂಚಿ ಅಂತಲ್ಲ ಹಿಂಗ ಆಗತ್ತಿತ್ರಿ ನನಗ.
ಅದ ಮತ್ತ ಅಪ್ಪ ಅವ್ವ ಎಲ್ಲಾ ನೆನಪ ಆಗತ್ತರಿ. ಆಕೈತಿ ಸತ್ರು ಪರವಾಗಿಲ್ಲ ಹೊಡಿ ರನ್ನಿಂಗ್ ಹಿಂಗ ಅನ್ಸಾಕತ್ತೈತಿ. ಸತ್ರು ಸಾಯಿವಲ್ಲಿ ರನ್ನಿಂಗ್ ಓಡಬೇಕನ್ನೋ ಥಾಟ್ ತಗೊಂಡ ಓಡಿದ್ದ. ಹಾ ರೀ ರನ್ನಿಂಗ್ 2ನೇ ರೌಂಡ್ ಹಾಕಿದೇನ್ರಿ, 3ನೇ ರೌಂಡ್ ಹಾಕಿದೇನ್ರಿ, 4ನೇ ರೌಂಡ್ ಮತ್ರಿ ನನಗ್ ಫೀಲ್ ಅಂದ್ರ ಕಮ್ಮಿ ಆಗ್ಬಿಡ್ತ್ರಿ. ಮತ್ತೇನ್ ಅನಸ್ತೆ ನನ್ ಫ್ರೆಂಡ್ ಎಲ್ಲಾ ಜಾಬಿಗೆ ಹೋಗ್ಯಾರ್ರಿ. ಜಾಬಿಗೆ ಹೋಗ್ಯಾರ, ನಾ ಒಬ್ಬಕಿನ ಇಲ್ಲಿ ಕೂತೇನ್ರಿ. ಅವ್ರ ಜಾಬಿಗೆ ಹೋಗಿದ್ದೆಲ್ಲಾ ನೆನಪಿಗೆ ಬಂತ್ರಿ. ಇನ್ನ ಅವ್ರೆಲ್ಲಾ ಹೋಗ್ತಾರ, ನನ್ ಜೊತೆ ಇನ್ನೂ ಸ್ವಲ್ಪ ಜನ ನನ್ ಜೋಡೆ ಓದಿದವ್ರು ಇದ್ರಿ ಅಲ್ಲಿ. ಅವ್ರೆಲ್ಲಾ ಪಾಸ್ ಆಗಿದಾರ್ರಿ. ನನ್ಕಿ ಫಸ್ಟ್ ಗ್ರೂಪ್ ಒಳಗ ಅವ್ರ ಪಾಸ್ ಆಗಿದ್ರಿ. ಇವ್ರೆಲ್ಲಾ ಹೋಗ್ತಾರ, ಇನ್ ಪಾಸ್ ಆಗ್ಯಾರು, ನಾನ್ ಇನ್ ಮನಿಗ್ ಹೋಗ್ತೀನಿ, ಇವ್ರೆಲ್ಲಾ ಮೆಡಿಕಲ್ ಹೋಗ್ತಾರು, ಅದನ್ನ ನೋಡ್ಕೊತ ಕುಂದಿರ್ತೀನಿ ಹಿಂಗ್ ಅನ್ಸಾತಿತ್ರಿ. ಅದೊಂದ್ ರೌಂಡ್ ಹೊಡದ್ ಬಿಟ್ಟೇನ್ರಿ. ಹೊಡದ್ ಬನ್ರಿ, ಹೊಡದ್ ಬರೋಣ ಅವ್ರ ಇನ್ನೂ ರಿಸಲ್ಟ್ ಹೇಳಂಗಿಲ್ರಿ. ಅದ ಟೈಮಿಂಗ್ ವೈಸ್ ಇರ್ತೈತಲ್ರಿ, ರಿಸಲ್ಟ್ ಹೇಳಂಗಿಲ್ಲ. ಫುಲ್ ತಸಿಕ್ ಹತ್ತಿ ಬಿದ್ ಬಿಟ್ಟಿದ್ರಿ. ಬಿಳನ ರಿಸಲ್ಟ್ ಹೇಳಂಗಿಲ್ರಿ. ಫಸ್ಟ್ ಹೋಗಿ ಕುಂದರ್ಸಿದ್ರಿ ನಮಗ್. ಕುಂದರ್ಸನ ನಾ ಫುಲ್ ನರ್ವಸ್ ಆಗಿದೇನ್ರಿ. ಅವ್ರು ನಂಬರ್ ವೈಸ್ ಕರಿತೀವಿ, ನೀವು ಸೈಡಿಗೆ ಹೋಗಿ ಕುಂದರ್ರಿ ಅಂತಂದ್ರು. ನಮ್ ನಂಬರ್ ಕರ್ಯಾಕತ್ತರಿ, ಹಿಂಗ 1 ಹಿಂಗ 2 ಹಿಂಗೆಲ್ಲಾ ಕರ್ಯಾಕತ್ತಿದ್ರಿ. ನಂದ್ ಬಂತ್ರಿಪ್ಪ ನಂಬರ್ 1. ಇವ್ರ ಯಾಕೆ ಕುಂದರ್ಸಿ ನನ್ ಹೋಗಿ ಕೂತನ್ರಿ ಅಲ್ಲಿ ಸೈಡಿಗೆ. ನಾ ಸರ್ ಕೇಳತ್ತೇನ್ರಿ ವಾಪಸ್ ಸರ್ ನೀವ್ ಎದಕ್ ನನಗ್ ಇಲ್ಲಿ ಕುಂದರ್ಸಾತಿರಿ, ನಾ ಫೇಲ್ ಆಗಿನ ಪಾಸ್ ಆಗಿನಿ ಹಿಂಗ ಕೇಳಾಕತ್ತೇನ್ರಿ ನಾ ಅವ್ರಿಗೆ. ಅದಕ್ಕ ಅವ್ರ ಇಲ್ಲ ನಾ ಹೇಳಕ್ ಆಗೋದಿಲ್ಲ, ನೀವ್ ಕುಂದ್ರಿ ನಾ ಲಾಸ್ಟಿಗೆ ಹೇಳ್ತೀನಿ ಹಿಂಗ ಅನ್ನೋರಿ. ನಾ ಸೈಡಿಗೆ ಇನ್ನೊಂದ್ ಗ್ರೂಪ್ ಕೂತಿತ್ರಿ. ಇವ್ರ್ಯಾಕ್ ನನಗ್ ಇಲ್ಲಿ ಕುಂದರ್ಸ್ಯಾರಂತ್ರಿ. ಪಾಸ್ ಅನ್ನನ ಬಾ ನಂಗ್ ಒಂಥರಾ ರೀ ಅಳುನ ಬಂದ್ಬಿಡ್ತ. ನಾ ಅತ್ತ ಬಿಟ್ಟೇನ್ರಿ. ನಂದು ಒಬ್ಬಕ್ ಫ್ರೆಂಡ್ ಮುಬಿನಾ ಅಂತಿದ್ರಿ, ಮುಬಿನ ಕೇಳ್ದೇನ್ರಿ, ಏ ಪಾಸ್ ಅದನ್ ಕುಂದರ್ಸ್ಯಾರ ಸುಮ್ ಕುಂದ್ರ ಅಂತ ಹೇಳಿ, ನೀ ಸೆಲೆಕ್ಟ್ ಆದ ಹಂಗ ಅಂತ ಹೇಳಿ. ನಿಂಗದ ರನ್ನಿಂಗ್ ಪಾಸ್ ಆದ್ಕೂಡ್ಲೆ ಫಸ್ಟ್ ಯಾರು ನೆನಪಾದ್ರು? ಅಮ್ಮ ರೀ, ಮಮ್ಮಿ ಮತ್ತ ಅವ್ವ ತಿರ್ಕೊಂಡಿದ್ರಲ್ರಿ, ಅವ್ರ ಬಾಳ್ ನೆನಪಾದ್ರಿ ನನಗ. ಅವ್ವ ನಾ ಮಾಡಿನಿ ಹಿಂಗ್ ಫೀಲ್ ಆತ್. ಏನ್ರಿ ಅದನ್ನ ಹೇಳುದ ಬೇಡ. ಆಮೇಲೆ ಅಟಿಟ್ಯೂಡ್ ಹೆಂಗ್ ಚೇಂಜ್ ಆಯ್ತು ನಿನ್ ಫಿಸಿಕಲ್ ಪಾಸ್ ಆದ ಕೂಡಲೇ? ಆಟಿಟ್ಯೂಡ್ ರೀ, ಪಾಸ್ ಒಂದು ಫಿಸಿಕಲ್ ಪಾಸ್ ಆಗೈತಂತೆ ಖುಷಿನೂ ಪಡಕ್ ಆಗತ್ತಿಲ್ರಿ. ಮುಂದೊಂದ್ ಪ್ರೊಸೆಸ್ ಐತಿ, ಮೆಡಿಕಲ್ ಐತಿ. ಬಾಳ ಖುಷಿ ಪಡ್ಬೇಡ, ಸುಮ್ಮ ಕುಂದ್ರ ಅನಸ್ತಿತ್ರಿ ನನಗ. ಮೆಡಿಕಲ್ ಹೋಗ್ಬೇಕಾರೆ ನಿಂಗೆ ಏನಾರೇ ಒಂಥರ ಅಂಜಿಕೆ ಇತ್ತ? ನಂದ್ ಮೆಡಿಕಲ್ ಒಳಗ ಈ ಪಾಯಿಂಟ್ ಒಳಗ ನಂಗ ರಿಜೆಕ್ಟ್ ಮಾಡ್ಬೋದು? ಹಾ ರೀ, ಡಿ.ಎನ್.ಎಸ್ ದ್ರಿ ಸ್ವಲ್ಪ ಅಂಜಿಕೆ ಇತ್ರಿ ನನಗ. ಓವರ್ ವೇಟ್ ಒಂದ್ ಅಂಜಿಕೆ ಇತ್ತು. ಅದು ಹೋಸಲನೂ ಆಗಿತ್ತು, ಈ ಸಲ ಅದ್ರ ಬಗ್ಗೆ ಎಲ್ಲಾನು ಅವೇರ್ನೆಸ್ ಇತ್ತಲ್ಲ? ಇಲ್ರಿ, ಡಿ.ಎನ್.ಎಸ್ ರೀ ನಂದು ಮೆಡಿಕಲ್ ಅಷ್ಟು ಇದು ಇರ್ಲಿಲ್ರಿ. ಮೆಡಿಕಲ್ ನಾವು ಅಟೆಂಡ್ ಆಗಿಲ್ರಿ. ಇದು ನಾನು ಒಮ್ಮೆ ಹಾಸ್ಪಿಟಲ್ ಹೋಗಿದ್ದೀನ್ರಿ. ಇಲ್ಲಿ ಅವ್ರು ಹೇಳಿದ್ರು ನಿಂದ ಮುಗ್ನೆ ಸ್ವಲ್ಪ ಅದು ಎಲ್ಬೋ ವಂಕದ ಅಂತ ಹೇಳಿದ್ರಿ ಅವ್ರು. ನಾ ಅಂಜಿದೇನ್ರಿ. ನಾನ್ ಹೋಗಿದ್ ಯಾವಾಗ್ರಿ, ನಾನು ಬೆಂಗ್ಳೂರಿಗೆ ನಾಳೆ ಹೊಂಟೇನ್ರಿ. ಬೆಂಗ್ಳೂರ್ಗ್ ಹೋಗಕ್ಕೂ ಮುಂಚೆ ಹಾಸ್ಪಿಟಲ್ ಹೋಗಿನ್ರಿ ನಾನು. ಅವಾಗ ಅವ್ರು ಹೇಳಾನ ನಮ್ ಪಪ್ಪಾನು ಆಯ್ತು ಬಿಡಿ ಆಗೋದಿಲ್ಲ. ಮೆಂಟಲಿ ಫಿಕ್ಸ್ ಆಗ್ಬಿಟ್ರಿ ನಿಮ್ ಪಪ್ಪ? ಹಾ, ನಾನು ಸ್ವಲ್ಪ ಬಹಳ ಮಾನಸಿಕ ಆಗಿದ್ದೇನ್ರಿ ಅದ್ರ ಸಂಬಂಧ. ಮತ್ರಿ ಅಲ್ಲಿ ಹೋಗಿದ್ರಿ, BSF ಯಲಹಂಕ ಐತ್ರಿ, ಅಲ್ಲಿ ಹೋದಿವ್ರಿ. ಹೋಗಿ ಅಲ್ಲಿ ಪ್ರೊಸೀಜರ್ ಹೆಂಗಿತ್ತು? ಮೆಡಿಕಲ್ ಹೋಗ್ಬೇಕಾರ ಎಷ್ಟ್ ಜನಕ್ಕ ಅಲ್ಲಿನ ನಂಬರ್ ಇರ್ತಿತ್ತು, ವೇಟ್ ಮಾಡ್ಬೇಕಿತ್ತು, ಅಥವಾ ಗ್ರೂಪ್ ವೈಸ್ ಬಿಡ್ತಿದ್ರು? ಮಾರ್ನಿಂಗ್ ಎಷ್ಟು ಗಂಟೆಗೆ ಹೋಗಿದ್ರಿ ನೀವು? ಪರ್ ಡೇ 25 ಮೆಂಬರ್ಸ್ ಬಿಡ್ತಿದ್ರಿ. ಪರ್ ಡೇ 25 ಮೆಂಬರ್ಸ್? 25 ಮೆಂಬರ್ಸ್ ಬಿಡ್ತಿದ್ರಿ. ಅವ್ರನ್ನೆಲ್ಲ ಹೆಸರು ಕರ್ದು ಒಳಗ್ ಕರ್ಕೋತಿದ್ರಿ. ಲೈನ್ ಮಾಡಿ ಹೋಗಿ ಕುಂದರ್ಸ್ತಿದ್ರಿ. ಸ್ವಲ್ಪ ಮೊದ್ಲು ಹೇಳ್ತಿದ್ರಿ, ಇದೆಲ್ಲಾ ನಡೆಯಂಗಿಲ್ಲ, ಏನು ಇಲ್ಲಿ ರೊಕ್ಕದೆಲ್ಲ ಏನು ನಡೆಯಂಗಿಲ್ಲ, ಏನಾರ ಇದ್ರ ಬಂದ್ ಹೇಳ್ರಿ ಹಿಂಗೆಲ್ಲಾ ಮೋಟಿವ್ ಅದನ್ನೆಲ್ಲ ಹೇಳ್ತಿದ್ರಿ ನಮಗ. ಆಮೇಲೆ ಡಾಕ್ಯುಮೆಂಟ್ ಕರ್ಕೊಂಡ್ ಹೋಗಿದ್ರಿ. ಡಾಕ್ಯುಮೆಂಟ್ ಸೀದಾ ಒಂದ್ ಚೆಸ್ಟ್ ನಂಬರ್ ಕೊಡ್ತಾರಿ, ಅದನ್ನ ಹಾಕೊಂಡ್ ಹೋಗಿ ಡಾಕ್ಯುಮೆಂಟ್ ಹೋಗೋದ್ರಿ. ಡಾಕ್ಯುಮೆಂಟ್ ಹೋಗಿ ಕುಂದ್ರುದ್ರಿ. ಡಾಕ್ಯುಮೆಂಟ್ ಎಲ್ಲಾ ಸಬ್ಮಿಷನ್ ಮಾಡೋದ್ರಿ. ಏನೇನ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರ ನಿಮಗ? ಡಾಕ್ಯುಮೆಂಟ್ಸ್ ರೀ, ರೆಸಿಡೆನ್ಷಿಯಲ್ ಡೊಮೆನ್ಸಿಯಲ್ ಮತ್ರಿ 10th ಮಾರ್ಕ್ಸ್ ಕಾರ್ಡ್ ರೀ, OBC ಸರ್ಟಿಫಿಕೇಟ್, ಫೋಟೋಸ್ ರೀ, ಫೋಟೋಸ್ ಇದೆಲ್ಲ. ಮತ್ ಕಾಸ್ಟ್ ಇನ್ಕಮ್ ಮೇನ್ ರೀ. ನಾ ಕಾಸ್ಟ್ ಇನ್ಕಮ್ ಓದಿರ್ಲಿಲ್ರಿ. ಮತ್ ಹೆಂಗ್ ಮ್ಯಾನೇಜ್ ಮಾಡಿದೆ? ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಕೊಟ್ಬಿಟ್ಟಿನ್ರಿ ನಾನು. OBC ಕೊಟ್ಟಕಿ EWS ನು ಕೊಟ್ಬಿಟ್ಟಿನ ಅಲ್ಲಿ. ಮತ್ರಿ ಏನು ಮಾಡಕ್ಕಾಗಿಲ್ರಿ, ಎಲ್ಲಾ ಕೊಟ್ಟು ಬಂದೇನ್ರಿ. ಕೊಟ್ಟು ಬಂದ್ಮೇಲೆ ಇಲ್ಲಿ ಬಂದ್ ಮತ್ ನಾವ್ ಊರಿಗೆ ಬಂದ್ಮೇಲ್ರಿ ಅವ್ರು ವಾಪಸ್ ನನಗ್ ಕಾಲ್ ಮಾಡ್ಕಿಸಿಂದ ಇನ್ಕಮ್ ಕಾಸ್ಟ್ ಬಿಡಿಸ್ಕೊಂಡ್ರಿ. ನೆಕ್ಸ್ಟ್ ಸ್ಟೆಪ್ ಮೆಡಿಕಲ್ ಒಳಗ ಯಾವ್ಯಾವ ತರ ಚೆಕ್ಅಪ್ ಇರ್ತದ? ಏನೇನ್ ಪ್ರೊಸೀಜರ್ ಇರ್ತಲ್ಲ ಮೆಡಿಕಲ್ ಚೆಕ್ಅಪ್ ಒಳಗ? ಅಂದ್ರೆ ಈಗ ಸಾಕಷ್ಟು ಜನ ಗರ್ಲ್ಸ್ ಇರ್ತಾರ, ಗರ್ಲ್ಸ್ ಎಲ್ಲಾನು ಇವಾಗ ಪ್ರಿಪರೇಷನ್ ಮಾಡ್ತಿರ್ತಾರ. ಅಲ್ಲಿ ಹೋಗಿ ಮೆಡಿಕಲ್ ಬಗ್ಗೆ ಹಂಗಿರ್ತದ ಹಿಂಗಿರ್ತದ, ನಮ್ಗ ಅಲ್ಲಿ ಟಾರ್ಚರ್ ಕೊಟ್ಟಂಗ ಆಗ್ತದ, ಏನಾದ್ರು ಮೆಡಿಕಲ್ ಚೆಕ್ಅಪ್ ಒಳಗ ಏನಾದ್ರು ಕಿರಿಕಿರಿ ಇರ್ತದೇನ್? ಕಿರ್ಕಿರಿ ಅನ್ನೋದೇನು ಇಲ್ರಿ, ಯಾರಿಗೂ ಗೊತ್ತಿರುತ್ತಲ್ರಿ ಸ್ಟೂಡೆಂಟ್ಸ್ ಬಂದಾರ ಅಂತ. ಕಿರ್ಕಿರಿ ಏನು ಮಾಡೋದಿಲ್ರಿ. ನಮ್ಗೊಂದ್ ಸ್ವಲ್ಪ ನರ್ವಸ್ ಆಗ್ತಿರ್ತಿ. ನಮ್ ಫ್ರೆಂಡ್ಸ್ ಹೋಗಿ ಬಂದಿರ್ತಾರ್ರಿ, ಅವ್ರ ನಮ್ಗ ಈಗ ನೋಡ್ರಿ ಅಲ್ಲಿ ಪಲ್ಸ್ ಚೆಕ್ ಮಾಡ್ತಿರ್ತಾರಿ. ನಮ್ ಫ್ರೆಂಡ್ ಏನಾರ ಹೇಳ ಅಂತಾರ್ರಿ, ಅದ್ ಅಂಜಿಕಿಲ್ಲ ಇನ್ನ ಪಲ್ಸ್ ಹೆಚ್ಚಾಗ್ತದ. ಆಬ್ವಿಯಸ್ಲಿ ನಾವ್ ಮಾತಾಡಕ ಹೋಗ್ಬಾರ್ದ್ರಿ, ಶಾಂತ ಇರ್ಬೇಕು.
ಹ್ಮ್. ನಮ್ದ್ ಅಂದ್ರಿ ನನ್ ಫ್ರೆಂಡ್ಸ್ ಎಲ್ಲಾ ಮಾತಾಡತಿರ್ರಿ ಅದಕ್ ನನ್ ಪಲ್ಸ್ ಎಲ್ಲಾ ಹೆಚ್ಚಾಗ್ಬಿಟ್ಟಿದ್ರಿ 2ನೇ ಸಲ ಹೋಗಿ ಚೆಕ್ ಮಾಡ್ಯಾರಿ ನಂಗ್ ಪಲ್ಸ್. ಇವಾಗ ಸಾಕಷ್ಟು ಜನ ಮಹಿಳಾ ಅಭ್ಯರ್ಥಿಗಳು ಇರ್ತಾರೆ, SSCGD ಎಕ್ಸಾಮ್ ಪ್ರಿಪೇರ್ ಮಾಡ್ತಿರ್ತಾರೆ ಅಥವಾ ಇನ್ನುಳಿದ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿರ್ತಾರೆ ಪ್ಯಾರಾಮಿಲಿಟರಿ ಫೋರ್ಸ್ ಗಳಿಗೆ. ಅಲ್ಲಿ ಮೆಡಿಕಲ್ ಒಳಗ ಕಿರಿಕಿರಿ ಆಗ್ತದೆ ಏನೋ ಇಲ್ಲೋ, ಇವಾಗ ಇನ್ನೂ ಯಾರಾದ್ರೂ ಹೊಸವಾಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಮೆಡಿಕಲ್ ಬಗ್ಗೆ? ಮೆಡಿಕಲ್ದಾಗ ಯಾರು ಕಿರಿಕಿರಿ ಮಾಡಂಗಿಲ್ರಿ ನಿಮಗ. ನಾವು ಅಷ್ಟ ಕಿರಿಕಿರಿ ತಗೋತೇವ ಅಷ್ಟ, ಅಲ್ಲಿ ಯಾರು ಕಿರಿಕಿರಿ ಮಾಡಂಗಿಲ್ಲ. ಅಂದ್ರೆ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರೆ? ಚಲೋ ಟ್ರೀಟ್ ಮಾಡ್ತಾರ್ರಿ. ಅಲ್ಲಿದ್ದ BSF ಅಲ್ಲಿ ವರ್ಕ್ ಮಾಡೋರು ನಮಗೂ ಸ್ವಲ್ಪ ಮೋಟಿವೇಟ್ ಮಾಡ್ತಿರ್ತಾರೆ, ಏನಾಗಲ್ಲ ಕೂಲ್ ಆಗಿರ ಹಂಗೆಲ್ಲ ಮೋಟಿವೇಟ್ ಮಾಡ್ತಿರ್ತಾರ. ಆತರ ಏನಿಲ್ಲ, ಚಲೋನ ಅದ, ಹಂಗ ಯಾರು ನಿಮಗ್ ಕಿರಿಕಿರಿ ಮಾಡೋದಿಲ್ಲ. ನಿಮ್ಗ ಗೊತ್ತಿದ್ದಂಗ ಮೆಡಿಕಲ್ ಒಳಗೆ ಏನೇನ್ ಚೆಕ್ಅಪ್ ಮಾಡಿದ್ರಿ ನಿಮ್ಗೆಲ್ಲ? ಸ್ಟಾರ್ಟಿಂಗ್ ರೀ ಅಂದ್ರೆ ಇವಾಗ ಯಾರಾದ್ರೂ ಫಸ್ಟ್ ಟೈಮ್ ಪ್ರಿಪೇರ್ ಆಗತ್ತಿದ್ರು ಜಸ್ಟ್ ಅವರಿಗೆ ಕಾಮನ್ ಆಗಿ ಇದೆಲ್ಲ ನಮ್ದು ಮೆಡಿಕಲ್ ಕರೆಕ್ಟ್ ಆಗಿರ್ಬೇಕು, ಕಣ್ಣುಗಳು ಏನಿರ್ತಾವ ಯಾವ ತರ ಇರ್ತದೆ, 6x6 ಆಗಿರ್ಬೋದು, ಐ ರೊಟೇಷನ್ ಆಗಿರ್ಬೋದು, ನಮ್ಮ ಹಲ್ಲುಗಳಾಗಿರ್ಬೋದು, ನೆಕ್ಸ್ಟ್ ನಮ್ ಕೈ ಒಳಗೆ ಏನ್ ಚೆಕ್ ಮಾಡ್ತಾರ, ನಾಕ್ನಿ ಯಾವ ತರ ಇರ್ತದ, ಏನ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಐಡಿಯಾ ಕೊಡ್ಲಾ ನಿಂಗೆ ಗೊತ್ತಿದ್ದ? ಸ್ಟಾರ್ಟಿಂಗ್ ಬ್ಲಡ್ ಚೆಕ್ ಮಾಡ್ತಾರಿ, ಬ್ಲಡ್ ಅಂಡ್ ಯೂರಿನ್. ಬ್ಲಡ್ ಅಂಡ್ ಯೂರಿನ್ ಚೆಕ್ ಮಾಡ್ತಾರ. ಪ್ರೆಗ್ನೆನ್ಸಿ ಅದ, ಪ್ರೆಗ್ನೆನ್ಸಿ ನಾನ್ ಪ್ರೆಗ್ನೆನ್ಸಿ ಚೆಕ್ ಮಾಡ್ತಾರಿ. ನೆಕ್ಸ್ಟ್ ಅದ್ರೊಳಗ್ರಿ ಬ್ಲಡ್ ಒಳಗನು ಬಾಳ್ ಓವರ್ ಆಗಿ ಬ್ಲಡ್ ಇರ್ಬಾರ್ದ್ರಿ, ಕಮ್ಮಿನೂ ಇರ್ಬಾರ್ದ್ರಿ. ಕಮ್ಮಿನೂ ಇರ್ಬಾರ್ದು. ಕಮ್ಮಿ ಬ್ಲಡ್ ಇದ್ರಿ ಮತ್ ಮೆಡಿಕಲ್ ಕೊಡ್ತಾರ, ಮೆಡಿಕಲ್ ಕೊಡ್ತಾರ್ರಿ. ನೆಕ್ಸ್ಟ್ ರೀ ಮತ್ತ ಆಮೇಲೆ ಪಲ್ಸ್ ಚೆಕ್ ಮಾಡ್ತಾರ. BP ನಾವ್ ನಮ್ ಮೇಂಟೈನ್ ಮಾಡ್ಬೇಕಾಯ್ತು BP ಪಲ್ಸ್. ಇದ್ ಏನಾರ ಹೆಚ್ಚು ಕಮ್ಮಿ ಆದ್ರೂ ಇದನ್ ಮಾಡ್ಬಿಡ್ತಾರ, ಅನ್ಫಿಟ್ ಅಂತ ಕೊಟ್ಬಿಡ್ತಾರಿ. ಅಂದ್ರೆ ಅದ್ ಕೊಡ್ತಾರ್ರಿ, ಟೈಮ್ ಕೊಡ್ತಾರ, ಬೆಡ್ ಎಲ್ಲಾ ಕೊಟ್ಟು ಇದನ್ ಮಾಡ್ತಾರ್ರಿ. ಬಟ್ ಅದ್ರೊಳಗು ನಾವು ಫಿಟ್ ಆಗ್ಲಿಲ್ಲ ಅಂದ್ರ ಫೇಲ್ ಮಾಡೋದ್ ಬಿಡ್ತಾರ. ಪಲ್ಸ್ ಇಂಪಾರ್ಟೆಂಟ್. ಪಲ್ಸ್ ಮತ್ತ BP ಇಂಪಾರ್ಟೆಂಟ್ ರೀ. BP ಪಲ್ಸ್ ಚೆಕ್ ಮಾಡ್ತಾರಿ ಅವ್ರು, ವಾಪಸ್ ಚೆಕ್ ಮಾಡ್ತಾರಿ 2-3 ದಿವ್ಸ ಗಂಟ್ಲೆ. ಅವಾಗೂ ಆಗ್ಲಿಲ್ಲ ಅಂದ್ರ ಮನಿ ಕಳಿಸ್ತಾರಿ. ಮತ್ರಿ ಆಮೇಲೆ ಕಣ್ ಚೆಕ್ ಮಾಡ್ತಾರಿ, ಕಣ್ ಇಂಪಾರ್ಟೆಂಟ್. 6x6 ಯಾವ್ದ್ರು ಬೇಕಾದ್ರೂ ಪಾಸ್ ಆಗ್ಬೋದು ನೀವು, ಐ ಸೈಟ್ ಒಳಗ್ ಪಾಸ್ ಆಗೋದು ಬಾಳ್ ಕಠಿಣ ಐತಿ. ನಿಂಗೆ ಏನಾರ ಪ್ರಾಬ್ಲಮ್ ಆಗಿತ್ತು 6x6 ದ? ನನ್ಗ ನಾವು ಚಾಟ ಬೈಟ್ ಹಾಕ್ಬಿಟ್ಟಿದೇವ್ರಿ. ಅಲ್ಲಿ ನಾವ್ ಹಂಗ ಸುಮ್ ಹೋಗಿದ್ವಿ ಸ್ಟಾರ್ಟಿಂಗ್ ಸೈನ್ ಮಾಡಕ್ ಹೋಗಿದ್ವಿ. ಅವಾಗ ಚಾಟ್ ನೋಡಿದ್ವಿ ನಾವು. ಚಾಟ್ ನ ಒಬ್ಬೊಬ್ರು ನನ್ ಫ್ರೆಂಡ್ ಒಬ್ಬಕಿದ್ರಿ, ಆಯ್ಕೆ 3 ನಂಬರ್ ಬೈಟ್ ಹಾಕಿದ್ರಿ. ಲಾಸ್ಟ್ ಇಂಪಾರ್ಟೆಂಟ್ ಅಲ್ರಿ, ಸಣ್ಣ ಇರ್ತಾವ, ಅವನ ಬಾಯ್ ಹಾಕಿದ್ವಿ ನಾವು, ಬೈಟ್ ಹಾಕಿದ್ವಿ. ಆಯ್ಕೆ 3 ನಂಬರ್ ಅಲ್ಲೇ ಮತ್ ಮಿಕ್ಸ್ ಮಾಡಿ ಇದು ಮಾಡಿದ್ವಿ ನಾವು. AUTHY ಹಿಂಗ ಅದನ್ನೆಲ್ಲ ಬೈಟ್ ಹಾಕಿದ್ರಿ. ಆದ್ರೆ ಅಲ್ಲಿ ಹೋದ್ಮ್ಯಾಗ ಗೊತ್ತೈತ್ರಿ ಅದ್ ಅವ್ರು ಏನು ಕೇಳೋದೇ ಇಲ್ರಿ. ಅವ್ರು ಮಿಡಲ್ ಇದೇನು ಮತ್ತ ಹಿಂಗ್ರಿ ಡೈರೆಕ್ಷನ್ಸ್ ಕೇಳ್ತಾರ, ಯಾಕಡೆ ಹೋಗಿ ಡೈರೆಕ್ಷನ್, ಮತ್ತ ಯು ಉಲ್ಟಾ ಯು, ಸೈಡ್ ವ್ಯೂ ಇವೆಲ್ಲ ಕೇಳ್ತಾರ್ರಿ. ಕಣ್ಣಿದ್ ಒಂದ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಮತ್ತ ವೇಟ್ ಇಂಪಾರ್ಟೆಂಟ್ ರೀ. ವೇಟ್ ಹೈಟ್ ತಕ್ಕಂಗ್ ವೇಟ್ ಇರಬೇಕು, ಓವರ್ ವೇಟ್ ಇರಬಾರ್ದು, ನೆಕ್ಸ್ಟ್ ಕಮ್ಮಿ ವೇಟ್ ಇರಬಾರ್ದು. ಓವರ್ ವೇಟ್ ಅಂದ್ರೆ ರೀ 2 kg 2.5 kg ತಕ ನಡಿತೈತ್ರಿ, 3 kg ತಕ ನಡಿತೈತ್ರಿ ಓವರ್ ವೇಟ್. ಅದಕ್ಕಿಂತ ಹೆಚ್ಚಿದ್ರ ಮೆಡಿಕಲ್ ಫೇಲ್, ಅನ್ಫಿಟ್ ರೀ. ಅಂದ್ರೆ ಟೈಮ್ ಕೊಡ್ತಾರಿ, ಅದ್ರೊಳಗೂ ಆಗ್ಲಿಲ್ಲ ಅಂದ್ರೆ ಅನ್ಫಿಟ್. ನಾವು ನಮ್ ಸ್ಟಡಿ ಜೊತೆನೂ ರೀ ಬಾಡಿನೂ ಮೇಂಟೈನ್ ಮಾಡ್ಬೇಕು. ಕರೆಕ್ಟ್ ಆಗಿರ್ತಕ್ಕಂತ ಡೈಟ್ ಫುಡ್ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಇದೆಲ್ಲ ಆಯ್ತು, ಇವಾಗ ಎಕ್ಸಾಮ್ ಪಾಸ್ ಆಯ್ತು, ನೆಕ್ಸ್ಟ್ ಫಿಸಿಕಲ್ ಪಾಸ್ ಆದಿ, ಫಿಸಿಕಲ್ ಜರ್ನಿನೂ ಕೂಡ ನೋಡಿದ್ವಿ, ನೆಕ್ಸ್ಟ್ ಮೆಡಿಕಲ್ ಜರ್ನಿನೂ ಆಯ್ತು. ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿ 1-2-3 ಡೇಸ್ ಆಯ್ತು ನಿಂದ ಫೈನಲ್ ಮೆರಿಟ್ ಬಂತು. ಇವಾಗ ಫಸ್ಟ್ ನಿಂದ ಪಾಸ್ ಆಗಿದ್ದು ಯಾರಿಗೆ ಹೇಳಿದಿ? ಮಮ್ಮಿ ರೀ. ಮಮ್ಮಿ ಇಲ್ಲಿ ಮಕ್ಕೊಂದಿದ್ರಿ, ಪಪ್ಪ ಅಂದ್ರ ಕಾಟ ಮೇಲೆ ಪಪ್ಪ ಮಕ್ಕೊಂದಿದ್ರಿ, ಮಮ್ಮಿ ಈ ಕಡೆ ಸೈಡ್ ಮಕ್ಕೊಂದಿದ್ರಿ. ನಮ್ ಪಪ್ಪ ರೀ ಮಕ್ಕೊಂಡಿದ್ರಿ, ನಂದ್ ರಿಸಲ್ಟ್ ಅನ್ನ ಯವ್ವ ಅಂತೇಳಿ ಹಿಂಗ್ ಒಮ್ಮೆ ರೀ ರಿಸಲ್ಟ್ ಬಂದಿಂದ ಹಿಂಗ್ ನೀನ ನೋಡ್ಕೋತೀನಿ ನನಗಂತೇಳಿ ಹಿಂಗ್ ಸೈಡ್ ಏನಾತ್ ನಿಂದ್ ರಿಸಲ್ಟ್ ಅಂತೇಳಿ ಹಿಂಗ್ ಸೈಡ್ ಆದ್ರಿ ಅವ್ರ. ನನ್ಗ ಅದೊಂದ್ ಖುಷಿ ಆತ್ರಿ, ನಂದ್ ರಿಸಲ್ಟ್ ಬರ್ಬೋದ್ರಿ. ಅದು PDF ವೆಬ್ಸೈಟ್ ರೀ, ನಾವ್ ಇದು ಅಂತಿರಿ ಅವಾಗನ ಓಪನ್ ಆಗೋದಿಲ್ರಿ ಅದು. ಮತ್ ಅವ್ರ ಎಲ್ಲಾರು ಫೋನ್ ಹಚ್ಚಿ ಹೇಳ್ತಾರ ನಿನ್ CISF ಆಗೈತಿ. ನನಗ ಗೊತ್ತಿಲ್ರಿ, ನನ್ PDF ಗೊತ್ತ ಬಂದಿಲ್ಲ, ಏನೂ ಇಲ್ರಿ ನನಗ. ನಮ್ ಪಪ್ಪ ಅವ್ರು ಹೇಳತಾರ ಸುಮ್ಮ ಹೇಳ್ತಿರ್ಬೇಕು, ಸುಮ್ ಬಿಡೋದ್ ಅಂದ್ರ ನಿನ್ ಕನ್ಫರ್ಮ್ ಇರ್ಬೇಕು, ಮೊದಲ್ ನೀ ನೋಡ್ ಅಂತ ನಾನ್ರಿ ನಂದು ಬಿಟಿಕೇಶನ್ ನನ್ ಫ್ರೆಂಡ್ಸ್ ನೋಡಾಕತ್ತೀನಿ. ಅಂದ್ರ ಭಯಾಕತ್ತೀರಿ ನನಗ್, ನೀ ಮೊದಲ್ ನೋಡಂತ ಹೇಳಿ. ನಿಂಗ್ ಫಸ್ಟ್ ಯಾರು ಕಾಲ್ ಮಾಡಿದ್ದ? ಫಸ್ಟಿಗ್ರಿ ನನಗ ನನ್ ಫ್ರೆಂಡ್ ಕಾಲ್ ಮಾಡಿದ್ರಿ, ಹಿಂಗ ನಿನ್ CISF ಆಗೈತಿ, ಪಾರ್ಟಿ ಕೊಡು ಅಂತ ಹೇಳಿ ಹಿಂಗ್ ಫೋನ್ ಹಚ್ಚಿದ್ರಿ.
ಆಮೇಲೆ ಹಾ ಆಯ್ತ ನಾನ್ CISF ಆಗೈತಿ ನಂಗೆ ನಂಬಕ್ ಅವತ್ ನಂದು ಡಾಕ್ಯುಮೆಂಟ್ ಒಂದು ವೆರಿಫೈ ಇದು ಆಗಿತ್ತಲ್ರಿ ಏರಪ್ಪಿರ ಇಲ್ಲಿ ಬಂದ್ಮೇಲೆ ಅವ್ರು ತಗೊಂಡಿದ್ದ ನನ್ಗೆ ಅದೊಂದು ಕನ್ಫ್ಯೂಷನ್ ಇವ್ರೆಲ್ಲ ಸುಳ್ಳು ಹೇಳತ್ತಾರ ಕಟಪ್ ನೋಡ್ಕಿಸಿ ನನ್ CISF ಆಗೈತಿ ಅಂತ ನಾ ಯಪ್ಪ ಅದೇನ್ ಹೇಳ್ತೀರಿ ನಾ ಅದು ರಿಸಲ್ಟ್ PDF ಬರು ತಕನೂರಿ ನನ್ ಹೆಸರನ್ನ ನೋಡು ತಕವ್ರಿ ನನ್ ಜಾಬ್ ಆಗಿತತೆ ನಾ ನಂಬೇ ಇಲ್ಲ. ನಿಂಗ್ ಹಿಂಗಿತ್ತು ಇವಾಗ ನಿಂದ್ PDF ಸಿಕ್ತು PDF ಒಳಗ್ ನಿಂದ ಹೆಸರಿತ್ತು ಎಕ್ಸ್ಪ್ರೆಷನ್ ಹೆಂಗಿತ್ತ ಎಲ್ಲ? ನಾ ಜಿಗ್ದಾಡೇನ್ರಿ ಸೋಫಾ ಮೇಲೆ ಹತ್ ನಿಂದ್ರದು ಎಲ್ಲಾ ಜಿಗ್ದಾಡೇನ್ರಿ ಶಿಸ್ತ ಯಾಕಂದ್ರಿ ಎಷ್ಟೋ ವರ್ಷದ ಕನಸ್ರಿ ಮತ್ತ ನಮ್ ಊರಾಗುನು ಫ್ರೆಂಡ್ಸ್ ಬಾಳ್ ಅಂದ್ರ ನನ್ ಫ್ರೆಂಡ್ಸ್ ನನ್ ಊರಾಗ ಆಕಿ ಜಾಬ್ ಆಗಲ್ಲ ಏನು ಆಗಂಗಿಲ್ಲ ಆಕಿ ಕೈಯಾಗ ಆಗುದೇ ಇಲ್ಲ ಅಂತ ಹೇಳಿದ್ರಿ. ಎಷ್ಟೋ ಜನ ಅಂದಿದ್ರಿ ರಿಲೇಷನ್ಸ್ ಅಂದಿದ್ರು ಅವೆಲ್ಲ ನಿಂದ ಕಿವಿ ಕೇಳಿಸಿದ್ದು. ಹಾ ಅದೆಲ್ಲ ಸೇರಿ ಒಮ್ಮೆ ಒಂದ್ ಸ್ವಲ್ಪ ಫುಲ್ ಜೋಶ್ ಆಗ್ಬಿಟ್ರಿ ನಾನು. ಆಮೇಲೆ ಏನ್ ಹೇಳ್ತ್ರಿ ಇಲ್ ಬಿಲ್ದವ್ರ ಎಲ್ಲಾ ಮೆಸೇಜ್ ಮಾಡಾಕತ್ತಾರ್ರಿ ನನಗ ಅವ್ರಿ ನೆನ್ಪ ಇಲ್ರಿ ಅವ್ರೆಲ್ಲಾ ಮೆಸೇಜ್ ಮಾಡಾಕತ್ತಾರ್ರಿ ನನಗ. ಏನ್ರಿ ಅದೊಂದು ಸಕ್ಸಸ್ ಅನ್ನೋ ಫೀಲ್ ಐತಲ್ರಿ. ಫಸ್ಟ್ ಟೈಮ್ ನೋಡಿದ್ರೆ ನಂಗ್ ರಾತ್ರಿ ನಿದ್ದಿನ ಬಂದಿಲ್ರಿ. ಇವಾಗ ನೆಕ್ಸ್ಟ್ ಇನ್ನು ಎಷ್ಟೋ ಜನ ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಗರ್ಲ್ಸ್ ಗೆ ಏನಾದ್ರು ಸಜೆಷನ್ ಯಾವ ತರ ಅವ್ರದ್ದು ಒಂಥರ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಯಾವ ತರ ಇರಬೇಕು? ಫಸ್ಟ್ ಅಟೆಂಪ್ಟ್ ಆಗ್ಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಚಾನ್ಸ್ ಇತ್ತು, ಏಜ್ ಇತ್ತು, ನೆಕ್ಸ್ಟ್ ಅದು ಟ್ರೈ ಮಾಡ್ಬೇಕು ಅಥವಾ ಬಿಟ್ ಬಿಡ್ಬೇಕು? ನೀನೇ ನಡೆದು ಬಂದಿರತಕ್ಕಂತ ಹಾದಿ ಇವಾಗ ಹೆಂಗ ಅನಿಸ್ತದ ನಿನಗ? ಫೇಲ್ಯೂರ್ ಆದ್ರಿ ಬಿಟ್ ಬಿಡ್ಬಾರ್ದು. ನಿಮಗ್ ಅನಿಸಿದ್ರ ನಿಂಗ್ ಮಾಡ್ತೀನಂತ ಹೋಪ್ ಇದ್ರಿ ನೀವ್ ಒಟ್ಟ ಬಿಡಾಕ್ ಹೋಗ್ಬಾರ್ದು. ಒಟ್ಟ ಬಿಡಾಕ್ ಹೋಗ್ಬಾರ್ದ್ರಿ. ನಾವ್ ಮಾಡ್ತೀನಿ ಅನ್ನೋದಿತ್ತ ಮಾಡೇ ಬಿಡ್ಬೇಕು. ಹಾ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಗೆ ಬರೋರಿದ್ರೆ ಅವ್ರಿಗೆ ಬಾ ಅಂತ ಹೇಳ್ತೀವಿ, ಅದನ್ನ ಬಿಟ್ಟ ಬೇರೆ ಕಡೆ ಹೋಗ ಅಂತ ಹೇಳ್ತೀವಿ. ಬರ್ರಿ ಫೀಲ್ಡಿಗೆ ಬರ್ರಿ, ಓದ್ರಿ ಚಲೋ ತಂಗ. ನಮ್ ಮನ್ಸಿದ್ರೆ ಮಾರ್ಗರಿ. ನಾವ್ ಶಿಸ್ತ ಓದಿದ್ರೆ ನಮ್ಗ್ ಜಾಬ್ ಸಿಗುತ್ತ, ಇಲ್ಲಾಂದ್ರೆ ಅದ್ ಹೆಂಗ್ ಜಾಬ್ ಸಿಗುತ್ತ? ಶಿಸ್ತ ಓದ್ಬೇಕು, ಶಿಸ್ತ ತಿನ್ಬೇಕು, ಶಿಸ್ತ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕ. ಒಟ್ ಒಟ್ ನಮ್ದ್ರೊಳಗ ಇರ್ಬೇಕು, ಲಿಮಿಟ್ ಒಳಗಿರ್ಬೇಕು. ಓಕೆ, ನೆಕ್ಸ್ಟ್ ನಮ್ ಕೋಚಿಂಗ್ ಸೆಂಟರ್ ಬಗ್ಗೆ, ನೆಕ್ಸ್ಟ್ ಇಲ್ಲಿ ಬರೋರ್ಗೆ ಏನಾದ್ರು ಹೇಳಕ ಏನಾದ್ರು ನಮ್ ಕೋಚಿಂಗ್ ಸೆಂಟರ್ ಬಗ್ಗೆ? ಕೋಚಿಂಗ್ ಅಂತೂ ಮಸ್ತ್ ಐತಿ. ಫುಡ್ ಫೆಸಿಲಿಟಿ ಅಂತೂ ತೀರಾ ಮಸ್ತ್ ಐತಿ. ಎಲ್ಲೂ ಈ ತರ ಫುಡ್ ಫೆಸಿಲಿಟಿ ಐತಲ್ಲ ನಾನ್ ನೋಡೇ ಇಲ್ಲ. ನಾನ್ ಮಹಾರಾಷ್ಟ್ರಕ್ ಹೋಗಿನಿ, ಮತ್ ಬೇರೆ ಬೇರೆ ಕೋಚಿಂಗ್ ಹೋಗಿದ್ದೀನಿ. ಈ ತರ ಫುಡ್ ಫೆಸಿಲಿಟಿ ಎಲ್ಲೂ ಇಲ್ಲ. ಈ ತರ ಹೆಂಗ್ ಪಾಪ ಎಲ್ಲಾ ಏನ್ ಬೇಕ್ ನಿನ್ಗೆ ಎಲ್ಲಾ ಕೇಳಿ ಅಂದ್ರ ವಾರಕ್ಕೆ ಏನಾರ ಬೇಕಂದ್ರಿ. ಇವಾಗ ಪನ್ನೀರ್ ಬೇಕಂದ್ರ ಪಾಪ ಮೇಡಮ್ ಅದನ್ನ ಪನ್ನೀರ್ ಆ ವೀಕ್ ಕೊಟ್ಟ ಬಿಡ್ತಾರಿ, ಮಾಡ್ಸೇ ಬಿಡ್ತಾರಿ. ಇವತ್ ಚಿಕನ್, ಎಗ್, ಬಾಳೆಹಣ್ಣ ಎಲ್ಲಾ ತರಾನು ಫೆಸಿಲಿಟಿ ಅದ. ರೊಟ್ಟಿ ಬೇಕಂದ್ರ ರೊಟ್ಟಿ, ಚಪಾತಿ ಬೇಕಂದ್ರ ಚಪಾತಿ. ಕೆಲವರಿಗೆ ಊಟ ಸೇರ್ತಿರಲ್ಲಲ್ರಿ ಅವ್ರಿಗೆ ಪಿಕಲ್ಸ್ ಎಲ್ಲಾನು ಕೊಡ್ತಾರಿ ಇಲ್ಲಿ. ಅಂದ್ರ ಫುಡ್ ಫೆಸಿಲಿಟಿ ಮತ್ತ ಅಲ್ಲಿ ಮತ್ ಇದ್ ಬಿಡ್ರಿ ಮತ್ತ ಹಾಸ್ಟೆಲ್ ಫೆಸಿಲಿಟಿ ಅಂದ್ರಿ ರೂಮ್ಸ್ ಎಲ್ಲ ಚಲೋ ಅದಾವ್ರಿ. ಗರ್ಲ್ಸ್ ಗೆಲ್ಲ ಸೇಫ್ಟಿ ಅದರಿ. ಗರ್ಲ್ಸಿಗೆಲ್ಲ ಸೇಫ್ಟಿ ಅದ. ನೆಕ್ಸ್ಟ್ ಓದ್ಕೊಳಕು ಮಸ್ತ್ ಅದ, ನೇಚರು ಮಸ್ತ್ ಅದ. ಕ್ಲಾಸಸ್ ಎಲ್ಲ ಚಲೋ ಅದಾರಿ. ಕ್ಲಾಸಸ್ ಅದ್ರ ಬಗ್ಗೆ ಹೇಳೋದೇ ಬೇಡ, ಕ್ಲಾಸಸ್ ಎಲ್ಲ ಚಲೋ ಅದ.